ವೀಕ್ಷಕರೇ ನಮಸ್ತೆ. ಸುಳ್ಯ ಪರಿಸರ ಎನ್ನುವಂಥದ್ದು ಅಸಂಖ್ಯ ಸಾಧಕರ ತವರೂರು. ಇಲ್ಲಿ ಹುಟ್ಟಿ ಬೆಳೆದ ನೂರಾರು ಮಂದಿ ಇವತ್ತು ಜಗತ್ತಿನೆಲ್ಲೆಡೆ ಸಾಧಕರಾಗಿ ಪ್ರಸಿದ್ಧರಾಗಿದ್ದಾರೆ. ಇಂತಹ ಓರ್ವ ಸಾಧಕರೊಂದಿಗೆ ನಿಮ್ಮ ಮುಂದೆ ಇವತ್ತು ಬರ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ, ಒಂದಷ್ಟು ರಾಜಕಾರಣ ಕ್ಷೇತ್ರದಲ್ಲೂ ಕೂಡ ಹೆಸರನ್ನು ಗಳಿಸಿಕೊಂಡು ಈ ಭಾಗದಲ್ಲೂ ನಮ್ಮ ರಾಜ್ಯ ಮಟ್ಟದಲ್ಲೂ ಗುರುತಿಸಿಕೊಂಡಿರುವ ಒಬ್ಬ ಸಾಧಕ ನಮ್ಮ ಮುಂದಿದ್ದಾರೆ. ಪ್ರೊಫೆಸರ್ ಕೆ.ಇ. ರಾಧಾಕೃಷ್ಣ ಅವರು. ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳ ಗಡಿ ಗ್ರಾಮವಾದ ಪೆರಾಜೆಯ ಬಡ ಕೃಷಿ ಕುಟುಂಬದಲ್ಲಿ ಜನಿಸಿದವರು ಕೆ.ಇ. ರಾಧಾಕೃಷ್ಣ. ಈಶ್ವರಪ್ಪಯ್ಯ ಮತ್ತು ಕಾವೇರಮ್ಮ ದಂಪತಿಯ ಪುತ್ರನಾದ ರಾಧಾಕೃಷ್ಣರು ಇಲ್ಲಿಯ ಶಿಕ್ಷಣದ ನಂತರ ಬೆಳಗಾವಿಯ RPD ಕಾಲೇಜಿನಲ್ಲಿ BA ಪದವಿ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ LLB ಪಡೆದರು. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಅಲ್ಲಿ 20 ವರ್ಷಗಳ ಕಾಲ ಪ್ರಾಂಶುಪಾಲ ಹುದ್ದೆಯನ್ನು ನಿರ್ವಹಿಸಿದರು. ನಂತರ ಸುರಾನ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದರು. 2007ರಲ್ಲಿ ಸುರಾನ ಕಾಲೇಜನ್ನು ತೊರೆದು ಮುದ್ರಾ ಪ್ರತಿಷ್ಠಾನವನ್ನು ಪ್ರಾರಂಭಿಸಿದರು ಮತ್ತು ಪ್ರಸ್ತುತ ಅದರ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಕಾಡು, ಗೋಪಿಕೋನ್ಮಾದ, ಪ್ರಭುತ್ವ ಕಥನ, ಭಾರತೀ ಸಮುದ್ರ, ಆಕಾಶದಲ್ಲಿ ಬೆಂಕಿ, ಆವರ್ತಮಾನ, ಜಾಗತಿಕ ಚಂದೂರಾಯ, ವಿಶ್ವಗ್ರಾಮ, ಮುಗಿಲಗಲ, ಕಲಾಪ್ರಸಂಗ, ವಾರಿನೋಟ, ಮರ್ಯಾದೆ ಮಾತು, ಸತ್ಯಪ್ಪೆ ಬಾಲೆಲು, ಪ್ರೇತಂಭಟ್ಟರ ನಿಂತಿಲಾರು ಮೊದಲಾದ ಕೃತಿಗಳು ಪ್ರಕಟಗೊಂಡಿವೆ. ನಂದನ್ ನೀಲೇಕಣಿಯವರ ಇಮೇಜಿಂಗ್ ಇಂಡಿಯಾ ಬಿಂಬ ಭಾರತ, ಜಯರಾಮ್ ರಮೇಶ್, ಇಂದಿರಾ ಗಾಂಧಿ ಲೈಫ್ ಇನ್ ನೇಚರ್, ಯಾರು ಭಾರತ ಮಾತೆ ಮೊದಲಾದ ಕೃತಿಗಳನ್ನು ಕನ್ನಡದಿಂದ ಅನುವಾದಿಸಿದ್ದಾರೆ. DVG ಬದುಕು ಬರಹ, ಗೋಪಾಲಕೃಷ್ಣ ಅಡಿಗ ಅನುಸಂಧಾನ, ಮಂಜೇಶ್ವರ ಗೋವಿಂದ ಪೈ ಸಂಸ್ಕೃತಿ ಲೋಕ, ಅಲ್ಲಮನ ಅನುಭವ, ಪಂಪಾಧ್ಯಯನ, ಕುಮಾರವ್ಯಾಸನ ಕಥನ, ಲಕ್ಷ್ಮೀ ಕಾವ್ಯವೈಭವ, ರತ್ನಾಕರ ವರ್ಣಿ ಇತಿವೃತ್ತ, ರಾಜಾರಾವ್ ಮತ್ತು RK ನಾರಾಯಣ್ ಅವರ ನೆನಪುಗಳು, ಜಗನ್ನಾಥ ಪಂಡಿತ, ಅನೂಹ್ಯ ಹಿಂದಿಯಲ್ಲಿ ಭಕ್ತಿಕಾವ್ಯ, ಅಲೋಕ ಕೃತಿಗಳ ಸಂಪಾದನೆ ಮಾಡಿದ್ದಾರೆ. JDS ಮೂಲಕ ರಾಜಕೀಯ ಪ್ರವೇಶ ಮಾಡಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣೆಗೂ ಸ್ಪರ್ಧಿಸಿದ್ದಾರೆ. ಆ ಬಳಿಕ ಕಾಂಗ್ರೆಸ್ ಪಕ್ಷ ಸೇರಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ್ದು 2013ರ ಕರ್ನಾಟಕ ವಿಧಾನಸಭೆಯ ಕಾಂಗ್ರೆಸ್ ಪ್ರಣಾಳಿಕಾ ಸಮಿತಿ ಸಂಚಾಲಕರಾಗಿದ್ದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ವಿವಿಧ ಸಂಘಟನೆಗಳಲ್ಲಿ ವಿವಿಧ ಒಕ್ಕೂಟಗಳ ಅಧ್ಯಕ್ಷರಾಗಿ, ಕಾನೂನು ಸಲಹೆಗಾರರಾಗಿ ಕೂಡ ಕೆಲಸ ನಿರ್ವಹಿಸಿದವರು ಪ್ರೊಫೆಸರ್ ಕೆ.ಇ. ರಾಧಾಕೃಷ್ಣ ಅವರು. ಶಿಕ್ಷಣ ತಜ್ಞರಾಗಿ, ಲೇಖಕರಾಗಿ, ಅಂಕಣಕಾರರಾಗಿ, ನಾಟಕಕಾರರಾಗಿ, ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅನೇಕ ಸಂಘಟನೆಗಳ ಒಂದು ಮುಖ್ಯಸ್ಥರಾಗಿ, ಅದರ ಜೊತೆಗೆ ಒಬ್ಬ ರಾಜಕಾರಣಿಯಾಗಿ ಕೂಡ ಗುರುತಿಸಲ್ಪಟ್ಟವರು ಪ್ರೊಫೆಸರ್ ಕೆ.ಇ. ರಾಧಾಕೃಷ್ಣ. ಅವರಿಂದ ಮಾರ್ಗದರ್ಶನವನ್ನು, ಅವರಿಂದ ಜ್ಞಾನದ, ಅವರ ವಿದ್ವತ್ತಿನಿಂದ ಪ್ರೇರಣೆಯನ್ನು ಪಡೆದ ಅನೇಕ ಮಂದಿ ಇವತ್ತು ನಾಯಕರಾಗಿ ಕೂಡ ಮೆರೀತಾ ಇದ್ದಾರೆ. ಇವರು ನಮ್ಮವರು ಎನ್ನುವುದಂಥದ್ದು ನಮಗೆ ಹೆಮ್ಮೆ. ಸುಳ್ಯ ಹತ್ತಿರವೇ ಇರುವಂಥದ್ದು ಪೆರಾಜೆ, ಇದು ಅವರ ಹುಟ್ಟೂರು. ಆದರೆ ಪ್ರೊಫೆಸರ್ ರಾಧಾಕೃಷ್ಣ ಅವರು ಇದೀಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವರ ಶಿಕ್ಷಣ ಕ್ಷೇತ್ರದ ಕಾರಣ ಇರ್ಬೋದು ಅಥವಾ ಇತರ ಕ್ಷೇತ್ರದ ಕಾರಣ ಇರ್ಬೋದು, ಅವರು ಇವತ್ತು ಸುಳ್ಯಕ್ಕೆ ಬಂದಿದ್ದಾರೆ, ನಮ್ಮ ಸುದ್ದಿ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರೊಂದಿಗೆ ಒಂದು ಮುಕ್ತ ಮಾತುಕತೆ. ಸರ್ ನಮಸ್ತೆ. ನಮಸ್ಕಾರ. ನಾನು ಈಗಾಗಲೇ ಉಲ್ಲೇಖಿಸ್ತಾ ಇದ್ದೆ, ಸುಳ್ಯ ಎನ್ನುವಂಥದ್ದು ಅನೇಕ ಸಾಧಕರನ್ನು ಬೆಳೆಸಿದಂಥ ಒಂದು ಪರಿಸರ. ಬಹುಶಃ ಅದೇ ನಾಡಿನಿಂದ ತಾವು ಕೂಡ ಹೋಗಿ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಪ್ರಸಿದ್ಧರಾಗಿದ್ದೀರಿ. ತಮ್ಮ ಕೌಟುಂಬಿಕ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಹೇಳುವುದಾದರೆ ಸರ್. ನಾನು ಸಾಧನೆ ಮಾಡೋದು ಇನ್ನೂ ತುಂಬ ಇದೆ. ಈಗ ಡಿಸೆಂಬರ್ 22ಕ್ಕೆ 79. ಆದರೂ ನಾನು ಇನ್ನೂ ಓದಬೇಕಾದದ್ದು, ಸಮಾಜ ಸೇವೆ ಮಾಡಬೇಕಾದದ್ದು, ರಾಜ್ಯಕಾರಣ ಮಾಡಬೇಕಾಗಿದ್ದು, ರಾಜಕಾರಣ ಅಲ್ಲ, ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರದಲ್ಲಿ ಮಾಡಬೇಕಾದ್ದು ಬಹಳ ಇದೆ. ಆದರೂ ತಾವು ನನ್ನನ್ನು ಸಾಧಕ ಅಂತ ಗುರುತಿಸಿದ್ದಕ್ಕೆ ಅದು ನಮ್ಮೂರಿನ ಸುದ್ದಿ. ನಮ್ಮೂರಿನ ಸುದ್ದಿಯವರು ಗುರುತಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ತಾಯಿ ಮನೆಯ ಗುರುತು ಅದು. ಮೊದಲೆತ್ತುಕೊಳ್ತಾನೆ ನಾನು ಒಂದೇ ನಿಮಿಷ ನಮ್ಮ ಡಾಕ್ಟರ್ UP ಶಿವಾನಂದರ ಬಗ್ಗೆ ಒಂದು ಮಾತಾಡಬೇಕು. ಹೇಳಿ ಸರ್. ಯಾಕಂದರೆ UP ಶಿವಾನಂದರು ಡಾಕ್ಟರ್ ಆದರೂ ಕೂಡ ಈ ಸುಳ್ಯವನ್ನು, ಪುತ್ತೂರನ್ನು, ಬೆಳ್ತಂಗಡಿಯನ್ನು ಬೆಸೆದಂತಹ ಒಂದು ವ್ಯಕ್ತಿ. ಅವರ ಸಾಹಸ ಏನಂದರೆ ದಿನ ಭ್ರಷ್ಟಾಚಾರ ಜಾಸ್ತಿ ಆಗ್ತಾಯಿದ್ರು. ಭ್ರಷ್ಟಾಚಾರದ ವಿರುದ್ಧ ಎರಡೂ ಕೈಗಳಲ್ಲಿ ಕತ್ತೆ ಹಿಡ್ಕೊಂಡು ಹೋರಾಡ್ತಾರೆ. ಯಶಸ್ಸಾಗಬೇಕು ಅಂತೇನಿಲ್ಲ, ಚುಚ್ಚುತ್ತಾರೆ. ಅವರು ನನ್ನ ಗೆಳೆಯರು. ಅವರ ಈ ಒಂದು ಸುದ್ದಿ ವಾಹಿನಿಗೆ
ನಾನು ಕೃತಜ್ಞನಾಗಿದ್ದೇನೆ. ಥ್ಯಾಂಕ್ ಯು. ಮತ್ತು ಸುದ್ದಿ ಪತ್ರಿಕೆ ಇದೆಯಲ್ಲ, ಚಿಕ್ಕದಾಗಿ ಆರಂಭವಾದದ್ದು, ಅದು ಗ್ರಾಮೀಣ ಪತ್ರಿಕೆ. ಗ್ರಾಮೀಣ ಸುದ್ದಿಗಳನ್ನು ಎಲ್ರಿಗೂ ಹರಡುವಂಥದ್ದು. ಅದಕ್ಕೂ ಕೂಡ ಅವರನ್ನು ಅಭಿನಂದಿಸ್ತಾ, ನನ್ನ ಬಾಲ್ಯ ನೋಡಿ, ಈ ಸುತ್ತೂರಿನ ಎಲ್ಲ ಊರುಗಳಲ್ಲಿ ಪೆರಾಜೆ ಬಹಳ ಸುಂದರ. ಯಾಕೆ ಪೆರಾಜೆ ಸುಂದರ ಅಂತ ಹೇಳ್ತೀನಿ, ಒಂದು ಕಡೆ ಕೋಳಿಕಮಲೆ ಅಂತ ಒಂದು ಗುಡ್ಡ ಇದೆ. ಆ ಕೋಳಿಕಮಲೆ ದಾಟಿದರೆ ಭಾಗಮಂಡಲ ಸಿಗುತ್ತೆ ನಮಗೆ. ಇನ್ನೊಂದು ಕಡೆ ಪೂಮಲೆ ಗುಡ್ಡ ಇದೆ. ಪೂಮಲೆ ಗುಡ್ಡ ಬಹಳ ಚಾರಿತ್ರಿಕವಾದದ್ದು. ಅಮರ ಸುಳ್ಯದ ಕಾಟುಕಾಯ ಸಂದರ್ಭದಲ್ಲಿ ಆ ಪೂಮಲೆಯಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಂಗುತ್ತಾ ಇದ್ದರು. ಎರಡರ ಮಧ್ಯೆ ಪಯಸ್ವಿನಿ ಕೆಳಗಿಳಿದು ಮೈದುಂಬಿ ಹರಿಯುವಂಥದ್ದು ಪೆರಾಜೆಯಲ್ಲಿ. ಆದ ಕಾರಣ ನನ್ನ ಬಾಲ್ಯದ ನೆನಪೇ ಒಂದು ಪ್ರಕೃತಿಯ ಮಡಿಲಿನ ಗರ್ಭದಲ್ಲಿ. ನಮ್ಮ ತಂದೆಯವರು ಒಬ್ಬ ಸಾಮಾನ್ಯವಾದಂಥ ಒಬ್ಬರು ಕೃಷಿಕ. ಒಂದು ಸ್ವಲ್ಪ ತೋಟ ಇತ್ತು. ಅವರಿಗೆ ಬಡತನ ಬಂತು. ಆದರೆ ಬಡತನ ಅವರ ಮನಸ್ಸನ್ನು, ಅವರ ಹೃದಯವನ್ನು, ಅವರ ಮೈಮನಗಳನ್ನು ತುಂಬಿಕೊಳ್ಳಿಲ್ಲ. ಅವರು ಅತ್ಯಂತ ಉದಾರವಾದಂಥ ಒಬ್ಬ ಮನುಷ್ಯ. ಇದ್ದರೆ ಹೋಳಿಗೆ, ಇಲ್ಲದಿದ್ದರೆ ಜೋಳಿಗೆ ಅನ್ನೋರು. ಅವರು ನಮ್ಮ ತಾಯಿ ಏನು ಮಾಡೋದು ಊಟಕ್ಕೆ ಅಂತ ಕೇಳಿದರೆ, ಆಗ ನಮ್ಮ ತಂದೆ ಹೇಳೋರು, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರ ಅಂತ. ಆಗ ನಮ್ಮ ತಾಯಿ ಹೇಳೋರು, ನಿಮ್ಮನ್ನು ನಂಬಿದರೆ ಹುಲ್ಲು ಸಿಗೋದಿಲ್ಲ ಅಂತ. ಈ ಪರಿಸರದಲ್ಲಿ ಬೆಳೆದವರು ನಾವು. ನಮ್ಮ ಊರಿನ ಜನ ಪೆರಾಜೆಯವರು ತುಂಬ ಸುಸಂಸ್ಕೃತರು. ರಾಜಕೀಯ ಇದೆ, ಪಕ್ಷಗಳಿದೆ, ಎಲ್ಲ ಇದೆ. ಆದರೆ ಒಟ್ಟಾಗಿ ಬದುಕುವಂಥ ಒಂದು ಜನ. ನಮ್ಮ ತಂದೆಯನ್ನು ಅಯ್ಯ ಅಂತಲೇ ಕರೆಯುವಂಥವ್ರು. ನನಗಾಗ ಮಾಣಿ ಅಂತ ಕರೆಯುವರು. ಮಾಣಿ ಅಂತ ಕರೆಯುವಾಗ ನನಗೆ ಸಿಟ್ಟು ಬರೋದು, ಮಾಣಿ ಅಂತ ಕರೀತಾರಲ್ಲ ಅಂತ. ಆಮೇಲೆ ನನ್ನ ಅತ್ಯಂತ ಹಿರಿಯ ಗೆಳೆಯರು ಕುಶಾಲಪ್ಪಗೌಡರು, ಕೋಡಿ ಕುಶಾಲಪ್ಪಗೌಡರು, ಅವರ ಪುಸ್ತಕಗಳನ್ನು ನಾನು ಬಿಡುಗಡೆ ಮಾಡಿದ್ದೇನೆ. ಅವ್ರಿಗೆ ಕೇಳಿದೆ, ಯಾಕೆ ಸರ್ ನನ್ನ ಮಾಣಿ ಅಂತಾರೆ? ಮಾಣಿ ಅನ್ನೋದು ಸಂಸ್ಕೃತದ ಮಹನೀಯರ ತದ್ಭವ, ಆದ ಕಾರಣ ಮಾಣಿ ಅಂತ ಬಂದಿದೆ, ಮಹನೀಯ ಅಂತ ಇದ್ರು. ಸಂತೋಷವಾಗಿತ್ತು ನನಗೆ. ಆಮೇಲೆ ನಾನು ಎಲ್ಲರಿಂದನೂ ಮಾಣಿ ಅಂತಲೇ ಕರೀರಿ ಅಂತೀನಿ. ಈಗಲೂ ನಮ್ಮ ಹಳ್ಳಿ ಅತ್ಯಂತ ಹಿರಿಯ ಜನ ನನ್ನನ್ನು ಮಾಣಿ ಅಂತ ಕರೀತಾರೆ. ಮೈಯೆಲ್ಲ ಸವರ್ತಾರೆ ನಾನು ಹೋದರೆ. ಯಾಕೆ ನಮ್ಮ ತಂದೆಯ ಮೇಲೆ ಪ್ರೀತಿಯಿಂದ. ಖಂಡಿತ. ಈಶ್ವರಪ್ಪಯ್ಯನ ಮಂಗ ಅಂತ ಹೇಳ್ತಾರೆ. ಈಶ್ವರಪ್ಪಯ್ಯನ ಮಗ. ನನ್ನ ಅಸ್ತಿತ್ವವನ್ನು ಕಳ್ಕೊಂಡು, ನನ್ನ ಹೆಸರನ್ನು ಕಳ್ಕೊಂಡು ಈಶ್ವರಪ್ಪಯ್ಯನ ಮಗ ಅನ್ನೋದು ನನಗೆ ಭಾಳ ಸಂತೋಷದ ಸಂಗತಿ. ಆಗ ನಮ್ಮಲ್ಲಿ ಕುಂಬಳಚೇರಿಯಲ್ಲಿ ಒಂದು 5ನೇ ತರಗತಿವರೆಗೆ ಒಂದು ಕ್ಲಾಸ್ ಇತ್ತು, ಸ್ಕೂಲ್ ಇತ್ತು. ಬೆಟ್ಟ ಹತ್ತಿ ಇಳಿದು ಜಾರಿ ಗೊರಬೆ ಹಾಕ್ಕೊಂಡು ಬಿದ್ದುಕೊಂಡು ಎಲ್ಲ ಹೋಗಬೇಕಾಗಿತ್ತು ನಾವು. ಒಳ್ಳೊಳ್ಳೆ ಮೇಷ್ಟ್ರುಗಳಿದ್ದರು. ಮೂಲೆ ಮೇಜರು ಶಿವರಾಯಗೌಡರು ಅಂತಿದ್ರು. ಆಮೇಲೆ ನಮ್ಮ ಹೊದ್ದಟ್ಟಿ ದೊಡ್ಡಯ್ಯ ಮಾಸ್ಟ್ರು ಅಂತಿದ್ರು. ಹೊದ್ದಟ್ಟಿ ದೊಡ್ಡಯ್ಯ ಮಾಸ್ಟ್ರ ಮಗನಿಗೆ ನಮ್ಮ ಸದಾನಂದ ಗೌಡರ ಮಗಳನ್ನು ಕೊಟ್ಟದ್ದು. ಹೀಗೆ ಸುಮಾರು ಚೆಂಬು ಚೆಲಪ್ ಮಾಸ್ಟ್ರು ಅಂತಿದ್ರು, ಹೆಡ್ ಮಾಸ್ಟ್ರು. ಇವರೆಲ್ಲ ನಮ್ಮನ್ನು ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ರು, ಅದೆಲ್ಲ ಮಾಡ್ತಾಯಿದ್ರು. ಆದರೆ ಭಾಳ ಪ್ರೀತಿಯಿಂದ ವಿದ್ಯಾಭ್ಯಾಸ ಹೇಳಿಕೊಟ್ರು. 5ನೇ ಕ್ಲಾಸ್ ಆದಮೇಲೆ ಎಲ್ಲಿ ಹೋಗೋದು? ನಮ್ಮೂರಿನ ಎಲ್ಲ ಜನರಕ್ಕೂ ಅದೇ ಒಂದು ಸಮಸ್ಯೆ. ಸುಳ್ಯದಲ್ಲಿ ಹೈಸ್ಕೂಲ್ ಇತ್ತು, ಇರೋದಕ್ಕೆ ತಂಗುದಾಣ ಇಲ್ಲ ನಮಗೆ. ಆದ ಕಾರಣ ನಾನು ಸೋದರತ್ತ ಮನೆ ಕಾವು ಈಶ್ವರ ಮಂಗಲಕ್ಕೆ ಹೋದೆ. ಅಲ್ಲಿ 8ನೇ ಕ್ಲಾಸ್ವರೆಗೆ ಇತ್ತು. 8ನೇ ಕ್ಲಾಸ್ವರೆಗೆ ಅವರ ಮನೆಯಲ್ಲಿ ಇದ್ದುಕೊಂಡು ಹೋದೆ. ಅಲ್ಲಿ ಅದ್ಭುತವಾದ ಮೇಷ್ಟ್ರುಗಳಿದ್ರು. ನಮ್ಮ ಭೀಮಟ್ರು ಅಂತಿದ್ರು, ಶಿವಣ್ಣ ಮಾಸ್ಟ್ರು ಇದ್ದರು, ಸೋಳಂಗೇರಿ ಜನಾರ್ದನ್ ಮಾಸ್ಟ್ರು ಇದ್ದರು. ಫಸ್ಟ್ ಟೈಮ್ ನನಗೆ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನ ಕುಣಿಸಿದರು, ನಾಟಕ ಮಾಡಿಸಿದರು. ನಾನು ಡಿಬೇಟಲ್ಲೆಲ್ಲ ಚೆನ್ನಾಗೇ ಇದ್ದೆ. ಅದಾದಮೇಲೆ ಎಲ್ಲಿಗೆ ಹೋಗೋದು? ಅದಾದಮೇಲೆ ಬೆಳ್ಳಾರಿಯಲ್ಲಿ ಒಂದು ಶಾಲೆ ಇತ್ತು, ಹೈಸ್ಕೂಲು. ಸುಳ್ಯದಲ್ಲಿ ಯಥಾ ಪ್ರಕಾರ ಹೈಸ್ಕೂಲ್ ಇದ್ದರೂ ನಮಗೆ ಉಪಯೋಗ ಇಲ್ಲ. ಆಮೇಲೆ ಪುತ್ತೂರಿನಲ್ಲಿತ್ತು. ಪಂಜ ಇಲ್ಲೆಲ್ಲ ಇರಲಿಲ್ಲ. ಸುಬ್ರಹ್ಮಣ್ಯದಲ್ಲೂ ಹೈಸ್ಕೂಲ್ ಇರಲಿಲ್ಲ. ಏನು ಮಾಡೋದು? ಪುತ್ತೂರಿನಲ್ಲಿ ನನ್ನ ದೊಡ್ಡಮ್ಮ ಇದ್ರು, ನನ್ನ ತಾಯಿ ಅಕ್ಕ, ಸಂಪ್ಯದಲ್ಲಿ. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಸೈಂಟ್ ಫಿಲಾಮಿನಾಸ್ಗೆ ಸೇರಿಕೊಂಡೆ. ಅದರ ಸೈಂಟ್ ಫಿಲಾಮಿನಾಸ್ನಲ್ಲಿ ನನಗೆ ಅದು ಇನ್ನೊಂದು ನಮಗೆ ಅವಘಡ ಆಗೋಯ್ತಾಗ. ನಮ್ಮ ಎಲಿಮೆಂಟ್ರಿ ಶಾಲೆ 8ನೇ ತರಗತಿವರೆಗೆ ಇತ್ತು. ಆ ವರ್ಷ 8ನೇ ತರಗತಿ ಅಬಾಲಿಷ್ ಆಗಿ 8, 9 ಹೈಸ್ಕೂಲಿಗೆ ಬಂತು. ನಾವು 8ನೇ ಕ್ಲಾಸನ್ನು ಪುನಃ ರಿಪೀಟ್ ಮಾಡಬೇಕಾಯಿತು. ನಮ್ಮ ಎಲ್ಲಿ ಅಂದರೆ ಸೌತ್ ಕೆನರಾದವರು, ಓಲ್ಡ್ ಮೈಸೂರು, ಓಲ್ಡ್ ಮೆಡ್ರಾಸ್ ಸ್ಟೇಟ್ನವರು. ಪುನಃ ರಿಪೀಟ್ ಮಾಡಿದೆ ಅದೇ 8ನೇ ಕ್ಲಾಸನ್ನು. ಅವಘಡ ಆಯ್ತು, ನನಗೆ ಸ್ವಲ್ಪ ಸರಿ ಹೋಗಲಿಲ್ಲ. ಅಲ್ಲಿ ಡಿಸ್ಕಂಟಿನ್ಯೂ ಮಾಡಿದೆ.
ಡಿಸ್ಕಂಟಿನ್ಯೂ ಮಾಡಿ ಒಂದೆರಡು ವರ್ಷ ನಾವು ಹೇಗಿದ್ರು ಬ್ರಾಹ್ಮಣ ಜಾತಿಯಲ್ಲಿ ನಾನು ನಂಬಿಕೊಂಡಿರೋದು ಅಚಾನಕ್ ಹುಟ್ಟಿದವನಂತ ವೃತ್ತಿ ನಮ್ಮ ಪೆರಾಜ ದೇವಸ್ಥಾನದ ಪೂಜೆ ಮಾಡೋದು, ನಮ್ಮ ಕುಲಕರ್ಮ ಮಾಡೋಣ ಅಂತ ಒಂದು ಅನೇಕ ಹಿರಿಯರು, ಕೆಲವರು ಮುಗ್ಧರಾಗಿ ಕೆಲವರು ಅಸೂಯೆಯಿಂದ ಒಂದು ಸಲಹೆ ಕೊಟ್ಟರು. ನಾನು ಶುರು ಮಾಡಿದರೆ ನಮ್ಮ ತಾಯಿ ಬೈದರು ನನಗೆ, ಅವಳ ಮಕ್ಕಳೆಲ್ಲ ಓದ್ಬೋದಂತೆ, ನೀನು ಮಾತ್ರ ಪೂಜೆ ಮಾಡಬೇಕಾ? ಪೂಜೆ ಮಾಡೋದು ನನಗೆ ಇಷ್ಟವೂ ಅಲ್ಲ, ಇಷ್ಟ ಇಲ್ಲದ್ದೂ ಅಲ್ಲ. ಅಲ್ಲಿಂದ ತುಂಬ ಸಂಸ್ಕೃತಿ ಕಲ್ತ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನನಗೆ ರಾಮಕುಂಜ ಪೇಜಾವರ ಶ್ರೀಗಳು ಹುಟ್ಟಿದಂಥ ವಿಶ್ವೇಶ್ವರ ಹುಟ್ಟಿದಂಥ ಜಾಗ, ಅವರು ನಡೆಸ್ತಾ ಇದ್ದಂಥ ಸ್ಕೂಲ್ನಲ್ಲಿ ಅಲ್ಲೊಂದು ದೇವಸ್ಥಾನ ಇತ್ತು, ಅಲ್ಲೊಬ್ಬರು ಒಂದು ಮಠ ಇತ್ತು, ಗೃಹಸ್ಥ ಮಠ. ಅಲ್ಲಿ ಇದ್ದುಕೊಂಡು ರಾಮಗುಂಜೇಶ್ವರನ ಪೂಜೆ ಮಾಡಿ ಹೈಸ್ಕೂಲಿಗೆ ಹೋಗೋದು. ನನಗೆ ಅಲ್ಲಿ ಮಾತ್ರ ಅದ್ಭುತವಾದ ಜಗತ್ತು ಸಿಕ್ತು. ಆ ಯರ್ಕಿ ಮಠದ ಕೇಶವೋಪಾಧ್ಯಾಯರು ಅನ್ನುವಂಥ ತಾತ ನನಗೆ ಸಂಸ್ಕೃತವನ್ನು ಅರ್ಧಬಿಟ್ರು. ಅವರು ನನಗೆ ವೇದಗಳನ್ನು ಹೇಳ್ಕೊಟ್ರು, ಪೌರೋಹಿತ್ಯ ಹೇಳ್ಕೊಟ್ರು. ನಾನು ಅವರಿಗೆ ಪೆಟ್ ಪರ್ಸನ್. ಅವರಿಗೆ ಹೈಸ್ಕೂಲ್ನಲ್ಲೂ ಭಾಳ ಒಳ್ಳೆ ಮೇಷ್ಟ್ರುಗಳಿದ್ರು. ಹರಿಪ್ರಸಾದ್ ರಾವ್, ಸುಶೀಲಮ್ಮ, ಕೃಷ್ಣಮಾಚಾರ್, ರಾಮಚಂದ್ರಾಚಾರ್, ಇವರೆಲ್ಲ ನನ್ನನ್ನು ಮಗುವಿನ ಥರ ನೋಡ್ತಾ ಇದ್ರು. ನನಗೆ ನನ್ನ ಮೇಲೆ ಭಾರಿ ಇಷ್ಟ. ಅಲ್ಲಿಂದ ಉಡುಪಿಗೆ ಹೋದೆ, PUC ಮಾಡಬೇಕಲ್ಲ ಉಡುಪಿಗೆ ಹೋದಾಗ ಏನಾಯಿತು ಅಂದರೆ, ನಾನು ಅಲೆಮಾರಿ ಜೀವನದವನು. ಅದೇ ಹೇಳುವಂತಿದ್ದೆ, ಅಲೆಮಾರಿ ಅವಾರ್ಡ್ ಮ್ಯಾರಥಾನ್ ನಂದು. ಉಡುಪಿಗೆ ಹೋದಾಗ ಅಲ್ಲಿ ನಮಗೆ ಒಂದು ಮಠದಲ್ಲಿದ್ದೆ. ಅಲ್ಲಿ ಎಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಭೋಜನ ಶಾಲೆಯಲ್ಲಿ ಊಟ ಮಾಡ್ಕೊಂಡು MGM ಪೂರ್ಣ ಪ್ರಜ್ಞೆಗಳಿಗೆ ಹೋಗೋರು. ನಾನು MGMಗೆ ಹೋದೆ. ಪೂರ್ಣ ಪ್ರಜ್ಞೆ ಅಲ್ಲಿ ಊಟ ಏನು ಮಾಡೋರಂದರೆ, ಈಗಲ್ಲ, ನಾನು ಚರಿತ್ರೆಯ ಕಳೆದ ಘಟನೆಗಳನ್ನು ನೆನಪಿಸಿ ಈಗ ಜಗಳಾಡೋನಲ್ಲ. ಭಾರತದೆಲ್ಲ ಅದಾಗ್ತಾ ಇದೆ. ಈಗ 5,000 ವರ್ಷಕ್ಕಿಂತ ಯಾರೋ ಏನೋ ಮಾಡಿದರೆ ನಮಗೇನು ಸ್ವಾಮಿ ಇವತ್ತು, ಅದನ್ನು ನಾವು ಹೇಳೋಗಿಲ್ಲ. ಅಲ್ಲಿ ಇದ್ದಾಗ ನನಗೆ ಅಲ್ಲಿ ಭೋಜನ ಶಾಲೆಯ ಅವ್ಯವಸ್ಥೆ ಕೊಳಕು ನೋಡಿ PUCಯಲ್ಲಿ ಒಂದು ರಿಬೆಲ್ ಆದ. ನಾನು ರಿಬೆಲ್ ಆಗಿ ಪರೀಕ್ಷೆಯಲ್ಲಿ ಭಾಳ ಒಳ್ಳೆಯ ಮಾರ್ಕ್ಸ್ ತಗೊಂಡು ಪಾಸಾದೆ. ನಂದೇ ಏನು ಮಾಡೋಣ ಅಂತ ಬಿಟ್ಬಿಟ್ಟೆ. ಅಲ್ಲಿ ನನಗೆ ಒಬ್ಬರು ಎಡಪಂಥೀಯ ಸ್ನೇಹಿತರು ಸಿಕ್ಕಿದ್ರು. ಅವ್ರಿಗೆ ಅವರ ಪ್ರಭಾವವೂ ಆಯಿತು. ಎಳೆ ವಯಸ್ಸು, ರೆಬೆಲಿಯನ್ನು. ಪುನಃ ಪೆರಾಜೆಯಲ್ಲಿ ಬಂದು 2 ವರ್ಷ ಏನು ಮಾಡೋದು, ಕೃಷಿ ಮಾಡೋಣ ಅಂತ ಹೊರಟೆ. ಆಗ ಪುನಃ ನಮ್ಮ ತಾಯಿ ಗದ್ದಲ ಮಾಡಿದರು, ಓದಲೇಬೇಕು, ಉಳಿದವರೆಲ್ಲ ನಮ್ಮ ಬಂಧುಗಳ ಮಕ್ಕಳು ಓದ್ತಾ ಇದ್ದಾರೆ, ಓದಲೇಬೇಕು ಅಂತ. ಆಗ ಈ ಪರಿಸರದ ಜನ, ಅದು ಅನೇಕ ಭಟ್ರುಗಳು, ಭಟ್ಸ್ ಅಂದರೆ ನಮ್ಮ ಹವ್ಯಕ ಜನಾಂಗದವರು, ಬೆಳಗಾಮಲ್ಲಿ ಓದ್ತಾ ಇದ್ರು. ಯಾಕಂದರೆ ಎಲ್ಲಾದರೂ ಒಂದೇ, ಮಂಗಳೂರು ಒಂದೇ, ಮೈಸೂರು ಒಂದೇ, ಉಡುಪಿ ಒಂದೇ. ಅಲ್ಲಿ ಒಂದು ಮನೆ ಮಾಡ್ಕೊಂಡು ಅಲ್ಲಿ ಇರ್ತಾಯಿದ್ರು. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಅಲ್ಲಿ ಅಚಾನಕ್ BA ಇಂಗ್ಲೀಷ್ ಲಿಟ್ರೇಚರ್ಗೆ ಸೇರಿಕೊಂಡೆ ನಾನು. ಅಲ್ಲೂ ಅಷ್ಟೇ ನನಗೆ ಅದ್ಭುತವಾದ ಮೇಷ್ಟ್ರುಗಳು ಸಿಕ್ಕಿದ್ರು. ಆ ಮೇಷ್ಟ್ರುಗಳೆಲ್ಲ ಪ್ರಾತಸ್ಮರಣೀಯರು. ಈಗ ಒಬ್ಬರು ಮೇಷ್ಟ್ರಿದ್ದಾರೆ, MT ನಾಯಕ್ ಅಂತ ನನ್ನ ಮೇಷ್ಟ್ರು. ಇನ್ನೊಬ್ಬರು ಮೇಷ್ಟ್ರು ಇಲ್ಲೂ ಕೂಡ ನೆಹರು ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿದ್ದರು, CAB ಶಾಸ್ತ್ರಿ ಅಂತ. ಶಾಸ್ತ್ರಿಗಳು ಅವರೆಲ್ಲ ಇಲ್ಲ ಈಗ. ಅಲ್ಲಿ ಓದಿ 3 ವರ್ಷಗಳ ಕಾಲ ನಾನು ಡಿಬೇಟರು ಆದೆ, ಆ ಕಾಲೇಜಿನ ಮುಖಂಡನೂ ಆದ, ವಿದ್ಯಾರ್ಥಿ. ಇದಕ್ಕೆ ಮೊನ್ನೆ ಇತ್ತೀಚೆಗೆ ನವೆಂಬರ್ 8ನೇ ತಾರೀಕು 1,000 ಜನ ಅಲ್ಲಿ ವಿದ್ಯಾರ್ಥಿಗಳು ಸೇರಿ, ಮ್ಯಾನೇಜ್ಮೆಂಟಲ್ಲಿ ಸೇರಿ ನನಗೆ ದ ಮೋಸ್ಟ್ ಪ್ರೌಡ್ RPDN ಹೇಳಿ ನನಗೂ ಅಲ್ಲಿ ಒಬ್ಬ ದೊಡ್ಡ ಆರ್ಮಿ ಅಧಿಕಾರಿಗೂ ಸನ್ಮಾನ ಮಾಡಿದರು. ಅದಾದಮೇಲೆ ಮೈಸೂರಿಗೆ ಎಲ್ಲಿ ಓದಬೇಕು ನಾನು MA ಮಾಡಬೇಕು. MA ಎಲ್ಲಿ ಮಾಡೋದು? ಮೆಡ್ರಾಸಲ್ಲಿ ಸೀಟ್ ಸಿಕ್ತು ನನಗೆ. ಮೆಡ್ರಾಸಿಗೆ ಹೋದೆ ಸೀದಾ. ಅಲ್ಲಿ ನನ್ನ ಬಂಧುಗಳೊಬ್ಬರು ಇದ್ದರು, ಅವ್ರು ಹೋಟೆಲಲ್ಲಿ ಮ್ಯಾನೇಜರ್ ಆಗಿದ್ದರು. ಇನ್ನು ಬಾ ಸ್ವಲ್ಪ ಲೆಕ್ಕಪತ್ರ ಬರ್ಕೊಂಡಿದ್ದೀನಿ, ಒಂದು ರೂಮ್ ಕೊಡ್ತೀನಿ ಇರು ಅಂದರು. ಅಲ್ಲಿ ಹೋಗಿ ಸೀಟ್ ತಗೊಂಡು ಅಲ್ಲಿ ಮರಿಯಪ್ಪ ಭಟ್ರು ಇದ್ರು, ಇದೇ ಊರಿನವರು. ಹೌದು, ಪ್ರೊಫೆಸರ್ ಮರಿಯಪ್ಪ ಭಟ್ಟ. ಅವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಹೋದರೆ ಅವರಂದರು, ಮೊದಲು ಇಲ್ಲಿಂದ ಬಿಡು ಜಾಗ, ಇಲ್ಲಿರುವಂಥ ಈಗಿನ ಸದ್ಯದ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ನ ಹೆಡ್ಡು ಪಕ್ಕಾ DMK, ಆಗ DMK ವಾಡಿದವರಾಗಿತ್ತು. ನೀನು ಕನ್ನಡದವನು, ನೀನು ಬ್ರಾಹ್ಮಣ, ನಿನಗೆ MA ಮಾಡೋಕ್ಕೆ ಬಿಡೋದಿಲ್ಲ ಅವರು ಅಂದರು. ಏನು ಮಾಡಲಿ ಸರ್ ಅಂದೆ ನಾನು. ಬೆಂಗಳೂರಿಗೆ ಹೋಗು. ಬೆಂಗಳೂರಿಗೆ ಹೋದರೆ ಅಲ್ಲಿ KC ಶಿವಪ್ಪ ಅಂತಿದ್ದಾರೆ, ಈಗಲೂ ಇದ್ದಾರೆ, ನನ್ನ ಅತ್ಯಂತ ಒಳ್ಳೆಯ ಸ್ನೇಹಿತರು, ಸಾಹಿತಿಗಳು. ಅವ್ರಿಗೊಂದು ಪತ್ರ ಕೊಡ್ತೀನಿ ಅಂದರು. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಅಲ್ಲಿ ನನ್ನ ದೊಡ್ಡಮ್ಮನ ಮಗ ಇದ್ದರು, ಭಾಳ ಒಳ್ಳೆಯವರು, ಡಾಕ್ಟರ್ ವ್ಯಾಸರಾವ್ ಮತ್ತು ಅವರ ಹೆಂಡತಿ. ಅವರು ಬೆಂಗಳೂರಿಗೆ ಬಾರ, ನಾನು ನೋಡ್ಕೋತೀನಿ ಅಂತಂದಿದ್ರು. ಆದರೆ ಅವರಿಗೆ ನಾನು ತಲುಪಿ 2 ದಿವಸದಲ್ಲಿ
ಅವರಿಗೆ ಚಂಡೀಗಢದಲ್ಲಿ ಉನ್ನತ ಶಿಕ್ಷಣಕ್ಕೆ ಕಾಲು ಬಂದ್ಬಿಡ್ತು. ಅವ್ರು ಅಲ್ಲಿಂದ ಬಿಟ್ಟು ಹೋಗ್ಬೇಕಾಯಿತು. ಆಮೇಲೆ ಇನ್ನೊಂದು ಘಟನೆ ಆಯಿತು. 50 ಸೀಟು MAಗೆ ವಿಶ್ವವಿದ್ಯಾನಿಲಯದಲ್ಲಿ. 50 ಸೀಟಲ್ಲಿ ಅಲ್ಲಿವರೆಗೆ ಏನಿತ್ತಂದರೆ 2 ಸೀಟು ಕರ್ನಾಟಕದ ಒಳಗಿನ ವಿಶ್ವವಿದ್ಯಾನಿಲಯ, ಹಾಗೆ ಇದ್ದದ್ದು ಮೈಸೂರು ಮತ್ತು ಕರ್ನಾಟಕ ಎರಡೇ, ಬೆಂಗಳೂರು 3 ವಿಶ್ವವಿದ್ಯಾನಿಲಯ. 2 ಸೀಟು, ಇನ್ನೆರಡು ಸೀಟು ಕರ್ನಾಟಕ ಬಿಟ್ಟು ಹೊರಗಿನವರಿಗೆ ಅಂತ. ಆ ವರ್ಷ ಸಿಂಡಿಕೇಟ್ನವರು ಅದಿಲ್ಲ ಅಂತ ಮಾಡಿಬಿಟ್ರು. ವಿಪರ್ಯಾಸ ನೋಡಿ. ಅದೇ ಬೆಂಗಳೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ಗೆ ನಾನು 9 ವರ್ಷ ಸಿಂಡಿಕೇಟ್ ಮೆಂಬರ್ ಆದ. ಆಮೇಲೆ ಆದರೆ ಅಲ್ಲಿ ಅಚಾನಕ್ಕಾಗಿ ಸಿಕ್ಕಿದ ನನ್ನ ಸ್ನೇಹಿತ ರಘುಪತಿ, ಎಜುಕೇಷನ್ ಮಿನಿಸ್ಟರ್ ಆದರು. ನನ್ನ ಭಾಳ ಒಳ್ಳೆಯ ಸ್ನೇಹಿತ. ಅವನಾಗಲೇ ಲೀಡರು. ಬಿಡ್ರಿ ನಾನು ಅದನ್ನು ಚೇಂಜ್ ಮಾಡಿಸ್ತೀನಿ ಅಂತ ಹೇಳಿ 10-15 ದಿವಸ ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ, ಶಂಕರೇಗೌಡರು ಮಿನಿಸ್ಟರ್ ಆಗಿದ್ದರು, VK ಗೋಕಾಕ್ ವೆಸ್ಟ್ ಚಾನ್ಸಲರ್ ಆಗಿದ್ದರು. ಓಡಾಡಿ ಮಾಡಿ ಏನೋ ಮಾಡಿ ನನಗೆ ಆ ರೂಲ್ ತೆಗೆಸಾಕ್ಬಿಟ್ರು. ಇನ್ನೇನು MA ಅಡ್ಮಿಷನ್ ಕ್ಲೋಸ್ ಆಗಿಬಿಡ್ತದೆ ಅಂತ ಹೇಳುವಾಗ ಲಾಸ್ಟ್ ಡೇ ನನಗೆ ಸೀಟ್ ಸಿಕ್ತು, ಮಾರ್ಕ್ಸ್ ಇತ್ತು. ಅಲ್ಲಿ ಅಂತ ಮೇಷ್ಟ್ರು ಪ್ರೊಫೆಸರ್ ಶೇಷಗಿರಾಯರು, P. ಲಂಕೇಶ್, ಬಸವರಾಜ ಅರಸ್, ವಿಮಲರಾವ್, ಭರತರಾಜ್ ಸಿಂಗ್, B. ಚಂದ್ರಶೇಖರ್. ಅಲ್ಲಿ ನನ್ನ ಕಲೆಗೂ ಜಾಸ್ತಿ ಸಿಕ್ತು. ಅಲ್ಲಿ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಸಂಘಕ್ಕೆ ಎಲ್ಲ ಸೇರಿದಂಥ ವಿದ್ಯಾರ್ಥಿ ಸಂಘ ಅಧ್ಯಕ್ಷ ಆಗ್ಬಿಟ್ಟೆ. ಹೀಗೆ ನೋಡಿ, ಶಿಕ್ಷಣದ ಜೊತೆಗೆ ಲೋಕ ಶಿಕ್ಷಣವನ್ನೇ ಪಡೆದ್ರಿ ಸರ್ ಅಲ್ವಾ? ಇದು ಸಮಥಿಂಗ್ ಲೈಕ್ ಐ ಫೆಲ್ ಡೌನ್ ಫ್ರಮ್ ದ ಪ್ಯಾರಾಚೂಟ್ ವಿದೌಟ್ ವಿಂಗ್ಸ್ ಆ್ಯಂಡ್ ಐ ಗಾಟ್ ವಿಂಗ್ಸ್. ಇದು ಬಹುಶಃ ಈ ಮಲೆನಾಡಿನ ಪುಣ್ಯ ಇರ್ಬೋದು. ಖಂಡಿತ ಖಂಡಿತ. ಇದು ನಾನೊಬ್ಬನೇ ಅಲ್ಲ, ಇಲ್ಲಿ ನನಗಿಂತ ಇಂಥ ದೊಡ್ಡ ಸಾಧಕರಿದ್ದಾರೆ, ಬಡತನದಿಂದ ಬಂದಂಥವ್ರು, ಆಮೇಲೆ ಸಾಧನೆ ಮಾಡಿದವ್ರು ಯಾರು ಇಲ್ಲ. ಇಲ್ಲಿ ಕುರುಂಜಿ ವೆಂಕಟರಮಣಗೌಡರ ಸ್ಪರ್ಶ ಇದೆಯಲ್ಲ, ಕುರುಂಜಿ ವೆಂಕಟರಮಣಗೌಡರು ನಾನು ಚಿಕ್ಕ ಹುಡುಗಾಗಿದ್ದಾಗ ಅವ್ರು ಸಣ್ಣ ಅಂಗಡಿ ಇಟ್ಟಿದ್ರು. ಅವರು ನಮ್ಮ ತಂದೆಗೂ ಸ್ನೇಹಿತರು. ಒಂದು ಸಾಸಿವೆ ಪೆಪ್ಪರ್ಮೆಂಟು, ಜೀರಿಗೆ ಪೆಪ್ಪರ್ಮೆಂಟು ಒಂದೊಂದು ಕೈಗೆ ಹಾಕೋದು. ಅದೇ ಕುರುಂಜಿ ವೆಂಕಟರಮಣಗೌಡ ಇಷ್ಟು ದೊಡ್ಡದು ಕಟ್ಟಿದ ಮೇಲೆ ಅವರು ಜೀವಂತ ಇರುವಾಗ ಪ್ರತಿ ವರ್ಷ ನಾನು ಒಂದೊಂದು ಪ್ರೋಗ್ರಾಮಿಗೆ ಕರೆಯೋರು. ಆಮೇಲೆ ನಮ್ಮ ಇವರು ಮೊಂಟಡ್ಕ ಬಾಲಕೃಷ್ಣ ಗೌಡ್ರು, ಆಮೇಲೆ ನಮ್ಮ ಕೊಳಂಬೆ ಪುಟ್ಟಣ್ಣಗೌಡರು, ಬಡ್ಡಡ್ಕ ಅಪ್ಪಯ್ಯಗೌಡರು, ತುದಿಯಡ್ಕ ವಿಷ್ಣಯ್ಯನವರು, ಆಮೇಲೆ ನಮ್ಮ ನಾವೂರು ಜಯರಾಮ್ ಇದ್ರು, ಇತ್ತೀಚೆಗೆ ತೀರೋಗ್ಬಿಟ್ರು, ಜೀವನ್ ರಾಮ್ ಸುಳ್ಳಿ ಅವರ ತಂದೆ. ಅವರು ಆಗಿನ ಕಾಲದಲ್ಲೆಲ್ಲ ಯಕ್ಷಗಾನ ಜೊತೆಗೆ ಮಾಡಿದವರು ನಾವೆಲ್ಲ. ಸೀತಾರಾಮ್ ಮಾಸ್ಟರ್ ಅಂತ ಪಡೆದು ಪೆರಾಜೆಯಲ್ಲಿ ಯಕ್ಷಗಾನ ಒಟ್ಟಿಗೆ ಕುಣಿದೆಲ್ಲ ಮಾಡಿ ಒಂದು ಮೇಳವೂ ಕಟ್ಬಿಟ್ವಿ ನಾವು. ತಿರುಗಾಟದ ಮೇಳ ಕಟ್ಟುವಂಥ ಹುಚ್ಚು ಸಾಹಸಕ್ಕೆ ಹೋಗಿದ್ವಿ. ನಾನು ವಿದ್ಯಾರ್ಥಿಯಾಗಿ ಎಲ್ಲಿ ರಜಾ ಸಿಗ್ತಾ ಇತ್ತು ಅಲ್ಲಿ ಬಂದು ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ದೆ. ತಾಳಮದ್ದಳೆಯಲ್ಲಿ ಭಾಳ ಜಾಸ್ತಿಯಾಗಿ ಮಾತಾಡ್ತಾ ಇದ್ದೆ. ಈಗ ಈ ಶಿಕ್ಷಣ ಅನ್ನುವಂಥದ್ದು ನೀವು ಹೇಳಿದ್ರಿ ಲೋಕ ಶಿಕ್ಷಣ ಅಂತ, ಸರ್ವಲೋಕ ಶಿಕ್ಷಣ ಆಗ್ಬೇಕದು. ಅದರ ಲಾಭ ಯಾರು ಪಡೆದುಕೊಳ್ಬೇಕು? ಅವ್ರು ಪಡ್ಕೊಳ್ಬೇಕು. ಒಳ್ಳೆಯ ಸ್ವಚ್ಛವಾದ ನೀರಿನ ಸರೋವರಕ್ಕೋ ಸ್ವಚ್ಛವಾದ ನಮ್ಮ ಪಯಸ್ವಿನಿಯ ನೀರನ್ನು ಬಹುಶಃ ಈಗ ಪಯಸ್ವಿನ ನೀರು ಕೊಳೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಖಂಡಿತ. ಕೊಳೆ ಆ ಸ್ವಚ್ಛವಾಗಿದ್ದಾಗ ನೀವು ಒಂದು ಸಣ್ಣ ತಂಬಿಗೆ ತಗೊಂಡ್ರೆ ಅಷ್ಟೇ ನೀರು ಸಿಗ್ತದೆ, ಕೊಡಪಾನ ತಗೊಂಡ್ರೆ ಕೊಡಪಾನ ಸಿಗ್ತದೆ, ನಿಮಗೆ ಅಷ್ಟು ಹೊರಬೋದು ಅಷ್ಟು ಸಿಗ್ತದೆ ನೀರು. ಹಾಗೇನೆ ನಾವು ಬದುಕಿನಲ್ಲಿ ಸಿಕ್ಕಿದ್ದನ್ನು ಸಂತೋಷದಿಂದ ಸಿಕ್ಬೇಕು. ಅದ್ರ ಜೊತೆಗೆ ಕಾನೂನು ಪದವಿಯನ್ನು ಪಡೆದ್ರಿ ಅಲ್ವಾ? ಕಾನೂನು ಪದವಿಯನ್ನು ಪಡೆದೆ. ಯಾಕೆ ಪಡೆದೆ ಅಂತ ಹೇಳಿದ್ರೆ, ನಾನು ನಿವೃತ್ತಿ ಆದಮೇಲೆ ವಕೀಲ ವೃತ್ತಿ ಮಾಡಬೇಕು ಅಂತ ಹೊರಟೆ. ಸನ್ನದು ಎಲ್ಲ ತಗೊಂಡೆ. ಆಮೇಲೆ ಪುನಃ ಏನಾಯಿತು, ನಾನು ಶೇಷಾದ್ರಿಪುರಂ ಕಾಲೇಜ್ ಸೇರಿಕೊಂಡೆ. ನಾನು ಯಂಗೆಸ್ಟ್ ಯಂಗೆಸ್ಟ್ ಪ್ರೊಫೆಸರ್ ನಾನು ಕರ್ನಾಟಕಕ್ಕೆ ಥ್ರೂ ಸೆಲೆಕ್ಷನ್ ಪ್ರೋಸೆಸ್. ಆಗ 36ನೇ ವಯಸ್ಸಿಗೆ ನಾನು ಪ್ರೊಫೆಸರ್ ಆಗ್ಬಿಟ್ಟೆ. ಹೆಚ್ಚಿನವ್ರು 55ಕ್ಕೆಲ್ಲ ಆಗೋರಾಗ. ಅದಾದಮೇಲೆ ಯಂಗೆಸ್ಟ್ ಪ್ರಿನ್ಸಿಪಲು ಅದೇ, ಲಾಂಗೆಸ್ಟ್ ಸರ್ವಿಂಗ್ ಪ್ರಿನ್ಸಿಪಲ್ ಆಫ್ ದ ಕಂಟ್ರಿ ಅದೇ ನಾನು. ಸಾಕು ಎಷ್ಟು ಮಾಡೋದು ಅಂಥೇಳಿ ನನಗೆ ಇನ್ನೊಂದು 6 ವರ್ಷ ಇತ್ತು. 6 ವರ್ಷ 54ನೇ ವರ್ಷದಲ್ಲಿ ನಾನು ಅಲ್ಲಿ ರಾಜೀನಾಮೆ ಕೊಟ್ಬಿಟ್ಟೆ. ರಾಜೀನಾಮೆ ಎಲ್ಲ ಸ್ವಯಂ ಪ್ರೇರಿತ ನಿವೃತ್ತಿ ತಗೊಂಡೆ. ನನ್ನ ವಿದ್ಯಾರ್ಥಿಗಳಲ್ಲಿ ಎಂತೆಂಥ ವಿದ್ಯಾರ್ಥಿಗಳಿದ್ದಾರೆ. ಹೈಕೋರ್ಟಿನ ಜಡ್ಜಸ್ ಇದ್ದಾರೆ, ಹಾಲಿ ಮತ್ತು ರಿಟೈರ್ಡು. ಸಿನಿಮಾ ರಂಗದಲ್ಲಿ ಯಾರನ್ನ ಹೇಳಿ, ಎಲ್ಲರೂ ಅದು ವಿಜಯ ರಾಘವೇಂದ್ರ, ಮುರಳಿ, ಪದ್ಮಜ ರಾವ್, ಆಮೇಲೆ ಎಷ್ಟೋ ಜನ ಇದ್ದಾರೆ, ರೂಪಾ, ಇವರೆಲ್ಲ ನನ್ನ ವಿದ್ಯಾರ್ಥಿಗಳು. ಸಂಗೀತ ಕ್ಷೇತ್ರದಲ್ಲಿ ದಿಗ್ಗಜರು.
ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ, ಅದರಲ್ಲಿ ಹಿಂದೂಸ್ತಾನಿ, ಕರ್ನಾಟಕ್ಕೆಲ್ಲ ಹೆಸರಾಂತವರು. ಇನ್ನು ವ್ಯಾಪಾರದಲ್ಲಿ ಬೆಂಗಳೂರಿನಲ್ಲಿ ಟಾಪ್ 10 ರಿಚ್ ಪೀಪಲ್ನಲ್ಲಿ 3 ಜನ ನನ್ನ ವಿದ್ಯಾರ್ಥಿಗಳು. ಅದಕ್ಕಿಂತ ಜಾಸ್ತಿ ನಾನು ಕಾಲೇಜಿಗೆ ಸೇರಿದ್ದು ಜುಲೈ 1ನೇ ತಾರೀಕು. ಜುಲೈ 7ನೇ ತಾರೀಕು ಒಬ್ಬ ವಿದ್ಯಾರ್ಥಿ ಬಂದರು ನಮ್ಮಲ್ಲಿಗೆ, ದಕ್ಷಿಣ ಕನ್ನಡದವರು. ವಿದ್ಯಾರ್ಥಿ, ಆ ವಿದ್ಯಾರ್ಥಿಗೆ ಅವರು ಮೊದಲು ಸೈಂಟ್ ಜೋಸೆಫ್ಸ್ ಕಾಲೇಜಿಗೆ ಹೋದರು, ಅವರು ಕ್ರಿಶ್ಚಿಯನ್ನು. ಅವರು ಸೀಟ್ ತುಂಬಿಬಿಟ್ಟಿದೆ, ಹೋಗು ಅಂದ್ಬಿಟ್ರು ಅವ್ರಿಗೆ. ಸೀದಾ ನಮ್ಮ ಹತ್ರ ಬಂದರು, ನಮ್ಮಲ್ಲಿ ಸೇರಿಕೊಂಡ್ರು. ಅವ್ರು ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥ ಡೊನಾಲ್ಡ್ ಟ್ರಂಪ್ ಜೊತೆ 2 ಸಲ ಬ್ರೇಕ್ಫಾಸ್ಟ್ ಮಾಡಿರುವಂತಹ ಅದ್ಭುತವಾದಂಥ ಮನುಷ್ಯ ಅಂದರೆ ರೊನಾಲ್ಡ್ ಕೊಲಾಸೋ. ಈಗಲೂ ನನ್ನ ಸ್ನೇಹಿತರು ಅವರು, ನನ್ನ ವಿದ್ಯಾರ್ಥಿ, ಪ್ರಥಮ ವಿದ್ಯಾರ್ಥಿ. ಅವರಿಗೆ ನನ್ನಲ್ಲಿ ಭಾರಿ ಪ್ರೀತಿ. ನನ್ನ ಮಕ್ಕಳನ್ನೆಲ್ಲ ಒಂಥರ ಗಾಡ್ ಫಾದರ್ ಅಂತ ಸಾಕಿದವರು. ಹೀಗೆ ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ನಾನೊಂದು ಸಂಕಲ್ಪ ಮಾಡಿದ್ದೆ ಪ್ರಿನ್ಸಿಪಾಲ್ ಆದಮೇಲೆ. ನನಗೆ ಹೇಗೆ ಪ್ರಿನ್ಸಿಪಾಲ್ಗಳು ಸಪೋರ್ಟ್ ಮಾಡಿದ್ರು, ನಾನೇನು ಮಾಡಬೇಕಂದ್ರೆ ಬಡ ವಿದ್ಯಾರ್ಥಿಗಳು ಯಾರೇ ಬಂದರೂ ಸೀಟ್ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಮಾರ್ಕ್ಸ್ ನೋಡ್ತಾ ಇರಲಿಲ್ಲ. ರೂಲ್ಸ್ ಎಲ್ಲ ನಾನು ಸ್ವಲ್ಪ ಬಲವಾಗಿದ್ದೆ. ಸರ್ಕಾರ ಯೂನಿವರ್ಸಿಟಿ ಎಲ್ಲ ಈಗಿನ ಥರ ಬಿಗಿ ಮಾಡ್ತಾ ಇರಲಿಲ್ಲ. ಆಮೇಲೆ ದಲಿತರು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಇಂಥ ವಿದ್ಯಾರ್ಥಿಗಳು ಬಂದರೆ ನಾನು ಕರೆದಿಟ್ಕೊಂಡ್ಬಿಡ್ತಾ ಇದ್ದೆ, ಬನ್ನಿ ಅಂತ. ನನ್ನ ಕಲ್ಪನೆ ಏನಂದರೆ ಅವ್ರು ಎಲ್ಲರ ಜೊತೆ ಬರಿಬೇಕು ಅಂತ. ದೇ ಹ್ಯಾವ್ ಶುಡ್ ಬಿ ದ ಮೈನ್ ಸ್ಟ್ರೀಮ್, ಜೊತೆಗೆ ಬರಿಬೇಕು ಅಂತ. ಅವ್ರಿಗೊಂದು ಹಿಂಜರಿತ ಇರ್ತದಲ್ಲ, ಒಂದು ಹಿಂಜರಿತ, ಅದು ಹೆಣ್ಮಕ್ಳಿಗೆ ಒಂದು ಹಿಂಜರಿತ ಇರುತ್ತೆ. ಆ ಹಿಂಜರಿತದವನ್ನು ತೆಗೆಯಬೇಕಾದ್ರೆ ಅವರನ್ನೇ ಉಬ್ಬಿಸ್ತಾ ಇದ್ದೆ. ನಾಟಕ ಆಡಿ, ಗೆಜ್ಜೆ ಕಟ್ಟಿ, ಕುಣೀರಿ, ಯಕ್ಷಗಾನ ತರಬೇತಿ ಮಾಡ್ತಾ ಇದ್ದೆ. ಪಾಠ ಪ್ರವಚನಗಳಷ್ಟೇ. ನಾನು ಆ ಕಾಲೇಜಿಗೆ ಸೇರಿದಾಗ 35% ಹುಡುಗರು ಬಂದರೆ ನಮಗೆ ಪುಣ್ಯ. ಜಾತಿ ವಿದ್ಯಾರ್ಥಿಗಳು ಬರಲಿಲ್ಲ ಅಂದರೆ ನಮಗೆ ಸಂಬಳ ಬರಲ್ಲ. ನಾನು ಬಿಟ್ಟಾಗ ದುರ್ಗಾಕುಮಾರ್ ಅವರೇ 94%ಗೆ ಸೀಟ್ ಸಿಗ್ತಾ ಇರಲಿಲ್ಲ. ಅದು ಯಾಕಂದರೆ ನನ್ನ ಮೈ ಟೀಮ್ ಆಫ್ ಟೀಚರ್ಸ್, ಆಗಿನ ಮ್ಯಾನೇಜ್ಮೆಂಟು, ಈಗಿನವ್ರು ಹೇಳೋದಿಲ್ಲ ನಾನು, ನನ್ನ ಜೊತೆ ಇದ್ದಂಥ ಮ್ಯಾನೇಜ್ಮೆಂಟು, KM ನಂಜಪ್ಪನವರು, ಪುಟ್ನರ್ ಸೇರುವಂಥ ಬೆಂಗಳೂರಿನ ಹಿರಿಯರಿದ್ದರು. ಅವರೆಲ್ಲ ರಾಧಾಕೃಷ್ಣ ಹೇಳಿದ್ರೆ ಮುಗಿದು ಬಿಡ್ತು ಅಂತ ಅನ್ನೋರು. ಅವರು ಉತ್ಸಾಹ ಕೊಟ್ಟು ಕಾರಣ ನನ್ನ ಟೀಮ್, ಅದ್ಭುತವಾದ ಟೀಮಿಂದ ನಾವು ಬೆಂಗಳೂರಿನಲ್ಲ, ಇಂಡಿಯಾದಲ್ಲಿ ನಮ್ಮ ವೀಕ್ ಮ್ಯಾಗಝೀನ್ ಸರ್ವೆ ಮಾಡಿದಾಗ ಒನ್ ಆಫ್ ದ ಟಾಪ್ 10 ಕಾಲೇಜುಗಳಾದ್ವಿ ನಾವು. ಆಮೇಲೆ ಸಾಕು ಅನಿಸ್ಬಿಡ್ತು ನನಗೆ, ಯಾಕೋ ಸಾಕು ಅನಿಸ್ಬಿಟ್ಟು ನಾನು ಲಾ ಪ್ರಾಕ್ಟೀಸ್ಗೆ ಹೊರಟೆ ಮಾಡಬೇಕು ಅಂತ. ಇನ್ನೊಬ್ಬರು ಗೆಳೆಯರು ಬಂದರಲ್ಲಿ, ಅವರು ದೊಡ್ಡ ಫಾರ್ಮಸ್ಯೂಟಿಕಲ್ಸ್ ಇಂಡಸ್ಟ್ರಿನ ಚೇರ್ಮನ್ನು, ಅತ್ಯಂತ ಬಡತದಿಂದ ಬಂದವರು. ಸೀದಾ ಒಂದು ದಿವಸ ಬೆಳಿಗ್ಗೆ 6 ಗಂಟೆ ನನ್ನ ಮನೆಗೆ ಬಂದು ಒಂದು ಬೀಗದ ಕೈ ನನ್ನ ಮುಂದೆ ಇಟ್ಟು, ನಾನೊಂದು ಕಾಲೇಜು ಮಾಡಿದ್ದೀನಿ ನೋಡಿ, ನೀವು ಬರೋದಿದ್ದರೆ ನಾನು ಇವತ್ತು ಕ್ಲೋಸ್ ಮಾಡ್ತೀನಿ ಅಂದರು. ಅದು ಸುರಾನಾ ಕಾಲೇಜ್, ಗೇವರ್ಚಂದ್ ಸುರಾನಾ ಅವರು ಸರ್ವಮಾನ್ಯರಿಗೆ ತೀರೋಗಿದ್ದಾರೆ. ಅವ್ರ ಮಕ್ಕಳೆಲ್ಲ ಭಾಳ ಒಳ್ಳೆಯವರು. ಅಲ್ಲೋಗಿ ನೋಡಿ ಸರ್, 2 ವರ್ಷ ಬರ್ತೀನಿ, ನಾನು ಲಾ ಪ್ರಾಕ್ಟೀಸ್ ಮಾಡಬೇಕು, 2 ವರ್ಷ ಬರ್ತೀನಿ. 2 ವರ್ಷ ಅಲ್ಲಪ್ಪ, 3 ವರ್ಷ ಇದ್ಬಿಡು ಅಂದರು. 8 ವರ್ಷ ಇದ್ಬಿಟ್ಟೆ, ಅಲ್ಲಿ ಬಿಡಲೇ ಇಲ್ಲ ಅವರು. ಅಲ್ಲಿ ಶೇಷಾದ್ರಿಪುರಂ ಕಾಲೇಜಲ್ಲಿ ಎಷ್ಟು ವರ್ಷ ಇದ್ರಿ ಸರ್? ಅಲ್ಲಿ 32 ವರ್ಷ. 32 ವರ್ಷ. ಭಾಳ ನನಗೊಂದು ಕೆಟ್ಟ ಹೆಮ್ಮೆ ಅಂದರೆ, ಇಂಡಿಯಾದಲ್ಲೇ ಲಾಂಗೆಸ್ಟ್ ಸರ್ವಿಂಗ್ ಪ್ರಿನ್ಸಿಪಲ್ ನಾನು. ಅದಕ್ಕೆ ಕಾರಣ ಯಾರಂದರೆ, ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಟೀಚರ್ಸ್ ಹ್ಯಾವ್ ಟಾಲರೇಟೆಡ್ ಎಂಪ್ಲಾಯೀಸ್. ಸುರಾನಾ ಕಾಲೇಜನ್ನು ಕೂಡ ಭಾಳ ಜೋರ ಕಟ್ಟಿದ್ವಿ. ಹೇಗೆ ಕಟ್ಟಿದ್ವಿ ಅಂದರೆ, ಭಾರತವನ್ನು ಪ್ರತಿನಿಧಿಸಿದ ಹಾಕಿಯಲ್ಲಿ ಕ್ಯಾಪ್ಟನ್ ಆದ ಒಲಿಂಪಿಕ್ಸಿಗೆ ರಘುನಾಥ್ ನನ್ನ ವಿದ್ಯಾರ್ಥಿ. ಅಲ್ಲಿ ಅನೇಕ ಮ್ಯೂಸಿಷಿಯನ್ಸು, ಸ್ಪೋರ್ಟ್ಸ್ಮೆನ್ನು. ನನಗೆ ಮ್ಯಾನೇಜ್ಮೆಂಟ್ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ರು. ನಾನು ಎಲ್ಲ ಕಡೆ ಯಾರು ಒಳ್ಳೆ ಇದ್ದಾರೆ ನಾನು ಕರ್ಕೊಂಬಂದಲ್ಲಿ ತೋರಿಸಿ ಅವರಿಗೆ ಸರಿಯಾಗಿ ಪಾಠವೂ ಮಾಡಿ ಫೀಸು ತಗೊಳ್ಳದೆ ಅವರ ಜೊತೆ ಬದುಕಿದೆ. ಆ್ಯಕ್ಚುಲಿ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ನೀವು ಫೀಸ್ ಕೊಡ್ತೀರಪ್ಪ, ನಾನು ಕಲಿತೀನಿ ಅಂತ. ಇವತ್ತಿಗೂ ಯು ಪೇ ದ ಫೀಸ್, ಐ ಲರ್ನ್. ಇಫ್ ಯು ಡೋಂಟ್ ಲರ್ನ್, ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ಇವತ್ತಿಗೂ ನನ್ನ ವಿದ್ಯಾರ್ಥಿಗಳು ಸುಮಾರು ಒಂದು 40,000 ಇರ್ಬೋದು. ಅದನ್ನು 10,000 ಜನ ಜೊತೆ ಆದರೂ ಸಂಪರ್ಕದಲ್ಲಿದ್ದೇನೆ. ಅದು ನನ್ನ ಶಿಕ್ಷಣದ ಯಾತ್ರೆ. ಸರ್, ತಾವು ಹೇಳ್ತಾ ಇದ್ರಿ ಸ್ವಲ್ಪ ದಿನ ಆದರೂ ದೇವರ ಪೂಜೆ ಮಾಡಿದ್ರಿ ಅಲ್ಲಿ ರಾಮಕುಂಜದಲ್ಲಿ ಅಂತ. ರಾಮಕುಂಜ ಮತ್ತು ಪೆರಾಜೆಯಲ್ಲಿ. ಈ ಸರಸ್ವತಿಯ ಪೂಜೆ ಯಾವಾಗ ಆರಂಭ ಮಾಡಿದ್ರಿ? ಅಂದರೆ ಸರಸ್ವತಿಯ ಪೂಜೆ ಅರ್ಥಾತ್ ಸಾಹಿತ್ಯದ ಒಡನಾಟ ಯಾವಾಗ ಆಯಿತು? ಒಂದು ಆಗಿನ ಕಾಲದಲ್ಲಿ
ನೋಡಿ, ಜನಕ್ಕೆ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕೇ ಬೇಕು, ಮನಸ್ಸಿಗೆ ರಂಜನೆ ಬೇಕು. ಸುಮಾರು ಜನ ಇಸ್ಪೀಟ್ ಆಡ್ಕೊಂಡು ಕೂತಿರೋವಾಗ ಮನೆಗಳಲ್ಲಿ, ಯಾವುದೇ ಸಂದರ್ಭದಲ್ಲಿ ಅದು ಸಮಾರಂಭ ಇರಲಿ, ಮದುವೆ ಮನೆಗಳಲ್ಲಿ ನೋಡ್ತಾ ಇದ್ದೆ, ಹುಡುಗ ಹುಡುಗಿ ಪುರೋಹಿತರು ಅವ್ರ ಅಪ್ಪ ಅಮ್ಮ ಬಿಟ್ಟರೆ ಮತ್ತೆಲ್ಲರೂ ಇಸ್ಪೀಟ್ ಆಡ್ಕೊಂಡು ಕೂತಿರೋರು. ಅದರ ಜೊತೆಗೆ ಇನ್ನೊಂದಿತ್ತು ಇಲ್ಲಿ, ಅದೇನಂತ ಹೇಳಿದ್ರೆ ಕಾದಂಬರಿಗಳನ್ನು, ಆಗ ಕಾದಂಬರಿಗಳ ಕಾಲ, ಶಿವರಾಮ ಕಾರಂತರು, ಕುವೆಂಪು, ಅನಕೃಷ್ಣರಾಯರು, ತರಾಸು, ನರಸಿಂಹಯ್ಯ ಪತ್ತೆದಾರಿ ಕಾದಂಬರಿ, ಆಮೇಲೆ ಹೀಗೆ ಕೃಷ್ಣಮೂರ್ತಿ ಪುರಾಣಿಕರು, ಬಸವರಾಜ ಕಟ್ಟಿಮನಿ, ದೊಡ್ಡ, ಆಮೇಲೆ ಇವರು ನಿರಂಜನ, ಇವರ ಪುಸ್ತಕಗಳು ತಗೊಂಬಂದ್ರೆ ನಮ್ಮ ತಂದೆ ಎಲ್ಲಾದರೂ ಅಲ್ಲಿ ಇಲ್ಲಿ ಹೋದರೆ ಉಪವಾಸ ಇದ್ದಾರ ಒಂದು ಪುಸ್ತಕ ತಂದಾರು. ಚಂದಮಾಮ, ಇದೆಲ್ಲ ಹಳ್ಳಿಯ ಮನೆಗಳಲ್ಲಿ ಹೋಗಿ ನಾವೆಲ್ಲ ಓದ್ತಾ ಇದ್ವಿ. ಇಡೀ ಹಳ್ಳಿಯಲ್ಲಿ 2 ರೇಡಿಯೋ ಇದ್ದಾಗ ಅದು ಒಂದು ಕತೆ ಬರ್ತಿದ್ದೀನಿ, ನಮ್ಮ ಊರಿಗೆ ರೇಡಿಯೋ ಬಂತು ಅಂತ. ಆ ಕಾದಂಬರಿಗಳನ್ನು ಓದೋದಕ್ಕೆ ಫೈಟ್ ಆಗ್ತಾ ಇತ್ತು. ಇನ್ನೊಂದೇನಾಗೋದಂದರೆ, ಎಲ್ಲರ ಮನೆಗಳಲ್ಲಿ ಮಳೆಗಾಲದಲ್ಲಿ ಬಲವಂತವಾಗಿ ನಾವು ಕುಮಾರವ್ಯಾಸನ್ನು ಓದಬೇಕು, ಯಾವ ರಾಗವೇ ಇರಲಿ. ತಂದೆ ಓದೋರು, ನಾವು ಓದೋರು, ಅದಕ್ಕೆ ಅರ್ಥವೂ ಹೇಳಬೇಕು. ಸಂಜೆ ಹೊತ್ತು 6 ಗಂಟೆಗೆ ಕತ್ಲಾಗ್ಬಿಡೋದಲ್ಲ. ಯಾಕೆ ಬೇಗನೆ ಕತ್ಲಾಗ್ತಾ ಇತ್ತು ಈ ಊರಲ್ಲಿ ಅಂದರೆ, ಕಾಡು ಹಂಗಿತ್ತು. ನಮ್ಮ ಮನೆಗೆ 10 ಗಂಟೆಗೆ ಸೂರ್ಯೋದಯ ಆಗ್ತಾ ಇತ್ತು ಬೆಳಿಗ್ಗೆ, ಅಷ್ಟು ಕಾಡು. ಈ ಕುಮಾರವ್ಯಾಸ, ಪಂಪ, ರನ್ನ, ಹೀಗೆ 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 ಬಂದು ಸಾಹಿತ್ಯದ ಹುಚ್ಚು ಹಿಡಿದದ್ದಂದರೆ ತಿಳಿದ್ರೆ. ಆಮೇಲೆ ನಾನು ಓದಿರುವಂಥ ಶಾಲೆಗಳ ಎಲ್ಲ ಮೇಷ್ಟ್ರುಗಳು ಸಾಹಿತ್ಯವನ್ನು ಮಾತಾಡೋರು. ಮ್ಯಾಥಮೆಟಿಕ್ಸ್ ಮೇಷ್ಟ್ರು ಸಾಹಿತ್ಯ ಹೇಳೋರು, ಕೆಮಿಸ್ಟ್ರಿ ಮೇಷ್ಟ್ರು ಸಾಹಿತ್ಯ ಹೇಳೋರು, ಫಿಲಾಸಫಿ ಹೇಳೋರು. ಸೊ ಸಾಹಿತ್ಯದ ಹುಚ್ಚು ಅಂತ ಹೇಳೋದಿಲ್ಲ, ಒಂದು ಸಾಹಿತ್ಯದ ಪ್ರೇಮ ಹಿಡ್ಕೊಂಡು ಬಂತು. ಅದು ಬೆಳೀತು. ಬರೆಯೋಕ್ಕೆ ಶುರು ಮಾಡಿದೆ. ಮೊದಲು ನಾನು ಶುರು ಮಾಡಿದ್ದು ಮುಂಗಾರು ಅಂತ ಒಂದು ಪತ್ರಿಕೆ ಇತ್ತು, ನನ್ನ ಸ್ನೇಹಿತರಾದ DK ಚೌಟ್ರು ನಡೆಸ್ತಾ ಇದ್ರು. ಅದಕ್ಕೆ ಧೃತರಾಷ್ಟ್ರ ಉವಾಚ ಅಂತ ಬರಿತಾ ಇದ್ದೆ. ಧೃತರಾಷ್ಟ್ರ ಹೇಳೋದು, ಅವನು ಕುರುಡ. ಮಹಾಭಾರತದ ವಿಪರ್ಯಾಸ, ಮಹಾಭಾರತದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳೋದು, ಇಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಹೇಳೋದು. ಇಲ್ಲಿ ಧೃತರಾಷ್ಟ್ರನಿಗೆ ಕಣ್ಣು ಕಾಣುತ್ತೆ, ಕುರುಡು ಆಗ್ತಾನೆ, ಕಣ್ಣು ಆಗ್ತಾನೆ. ರಾಜಕೀಯ ವಿಡಂಬನೆಯನ್ನು ಬರೆದೆ. ಅದು ಭಾಳ ಚೆನ್ನಾಗಿ ಬಂತು. ಅದನ್ನು ಇನ್ನೊಬ್ಬರು ಸ್ನೇಹಿತರು, ಮಲೆಪುರಂ ವೆಂಕಟೇಶ್ ಅಂತ ಅವ್ರ ಹೆಸರು, ಕುಲಪತಿ ಆದರು, ಅವರು ತಗೊಂಡು ಇದನ್ನು ಪುಸ್ತಕ ತರ್ತೀನಿ ಅಂತ ಆವರ್ತಮಾನ ಅಂತ ತಂದರು. ಅಲ್ಲಿಂದ ಶುರು ಮಾಡಿದ್ದು ಒಂದು 50-60 ಪುಸ್ತಕ ಆಯ್ತು ನಂದು. ಪ್ರಶಸ್ತಿಗಳು ಬೇಕಾದಷ್ಟು ಬಂದಿವೆ, ಅದಕ್ಕೆ ಬರೆಯದೇ ಇದ್ರು. ಈಗ ಸಾಹಿತ್ಯದ ಹುಚ್ಚಿಡುವಾಗ ನಾನು ಸಾಹಿತ್ಯದಲ್ಲಿ ಏನಿದೆ ಅಂದರೆ, ಅನ್ಫಾರ್ಚುನೇಟ್ಲಿ ಇತ್ತೀಚೆಗಂತೂ ನೋಡಿ ಇಡೀ ದೇಶದಲ್ಲೇ ಪೋಲರೈಸೇಷನ್. ದಿಲ್ಲಿಯಿಂದ ಹಳ್ಳಿವರೆಗೆ ಗುಲ್ಲು ಮಾಡುವ ಜನ ನಾವು. ನಾನೊಂದು ಪದ್ಯ ಬರೆದೆ, ಮದುವೆಯಾದ ಹೆಣ್ಣಿಗೆ ಮಕ್ಕಳಾಗದಿದ್ದರೆ ಹಳ್ಳಿಯಲ್ಲೇಕೆ, ದಿಲ್ಲಿಯಲ್ಲೂ ಗುಲ್ಲೋ. ಮದುವೆ ಆಗದ ಹೆಣ್ಣಿಗೆ ಮಕ್ಕಳಾದರೆ ಹಳ್ಳಿಯಲ್ಲೇಕೆ, ದಿಲ್ಲಿಯಲ್ಲಿ ಗುಲ್ಲೋ. ಇದು ಬರೇ ಹೆಣ್ಮಕ್ಕಳು ಇದಕ್ಕೆ ಹೇಳಿದ್ದಲ್ಲ. ಆದರೆ ನಮಗೆ ಬಾಯಿ ಚಪಲದ ಜನ ಎಷ್ಟು. ಇವತ್ತೇನಾಗಿದೆ ನೋಡಿ, ಇಡೀ ದೇಶದಲ್ಲಿ ಪೋಲರೈಸೇಷನ್. ದೆಮ್. ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಿದೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲರೂ ಮಾತಾಡೋದೆ. ಒಬ್ಬರು ಅದನ್ನು ತಲೆ ಮೇಲೆ ಇಟ್ಕೊಳ್ಳೋದು, ಇನ್ನೊಬ್ಬರು ಅದನ್ನು ಇಟ್ಕೊಂಡು ಪೂಜೆ ಮಾಡೋದು, ಪಾರ್ಲಿಮೆಂಟ್ಗೆ ನಮಸ್ಕಾರ ಮಾಡೋದು, ಮತ್ತೊಬ್ಬರು ಇನ್ನೊಂದು ಹೇಳೋದು. ನಾನು ರಾಜಕೀಯ ಕ್ಷೇತ್ರಕ್ಕೆ ಬರ್ತೀನಿ ಆಮೇಲೆ. ಅದರ ಮುಖ್ಯ ಆಶಯ ಏನು? ವಿ ದ ಪೀಪಲ್ ಆಫ್ ಇಂಡಿಯಾ, ಹೌದು, ನಾವು ಹ್ಯಾವ್ ಗಿವನ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂಡ್ ಟು ಅವರ್ ಸೆಲ್ಸ್. ನಮಗೆ ಬೇರೆ ಯಾರು ಕೊಟ್ಟದ್ದಲ್ಲ, ನಾವು ನಮಗೇ ಕೊಟ್ಟದ್ದು. ಇದನ್ನು ಬರೆದದ್ದು ಯಾರು? ನಾವೇ. ಅಂಬೇಡ್ಕರ್ ಅದರ ಅಧ್ಯಕ್ಷರಾಗಿರ್ಬೋದು, ಮಾನ್ಯ ಭೀಮರಾವ್ ಅಂಬೇಡ್ಕರ್ ಅಂತ ಗ್ರೇಟೆಸ್ಟ್ ಬ್ರೈನ್ ಆಫ್ ದಿ ವರ್ಲ್ಡ್, ಅವರು ಅದನ್ನು ಕೋಆರ್ಡಿನೇಟ್ ಮಾಡಿ ಅಧ್ಯಕ್ಷರಾಗಿರ್ಬೋದು. ಆದರೆ ವಿ ದ ಪೀಪಲ್, ಅದಕ್ಕೆ 1857ರಿಂದ ಶುರುವಾಯಿತು ಕಾನ್ಸ್ಟಿಟ್ಯೂಷನ್. ಇಲ್ಲ, 1837ರಿಂದ ಶುರುವಾಯಿತು. ತಪ್ಪು ಮಾಡಿದೆ. ಅಮರಸುಳ್ಯದ ಕ್ರಾಂತಿ ಅಂತ ಹೇಳುವಾಗ ನಾನು ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಕಮಿಟಿಯ ಚೇರ್ಮನ್ ಆಗಿದ್ದೆ, ಆಗ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಅಧ್ಯಕ್ಷರಾಗಿದ್ದಂಥ ನಮ್ಮ ಅತ್ಯಂತ ಸಜ್ಜನ ಸ್ನೇಹಿತ ಪರಮೇಶ್ವರ್ ಅವರಿಗೆ, ಕ್ರಿಯಾಶೀಲರಾದಂಥ ಉತ್ಸಾಹಿ DK ಶಿವಕುಮಾರ್ ಅವರ
ಡೆಲ್ಲಿಯ ನಾಯಕರು ಇವರಿಗೆಲ್ಲ ಒಪ್ಪಿಸಿ ಇಲ್ಲಿ ಒಂದು 5 ಎಕರೆ ಜಾಗ ಇಲ್ಲಿ ಕೊಟ್ಟು ಅಮಡಸುಳ್ಯದ ಒಂದು ಇದು ಸಂಶೋಧನಾ ಗ್ರಂಥ ಒಂದು ಮ್ಯೂಸಿಯಂ ಮಾಡಬೇಕು, 25 ಕೋಟಿ ರೂಪಾಯಿ ಕೊಡಬೇಕು ಅಂತ ನಾನು ಬರೆದಿದ್ದೆ. ಎಲ್ಲ ಒಪ್ಪಿದ್ರು. ಒಪ್ಪಿಗೆಯಲ್ಲೇ ಇದೆ. ದುಃಖ ಅಂದರೆ ಸುಳ್ಯದ ಜನ ಕೂಡ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ. ಸುಳ್ಯದ ಜನ ಹೋರಾಟ ಮಾಡಿದರೆ ನಾನು ಫಸ್ಟಾಗಿ ಮುಂದಕ್ಕೆ ಹೋಗ್ತೀನಿ ಆ ಹೋರಾಟ ಮಾಡೋದಕ್ಕೆ. 1837ರಲ್ಲಿ ನಮ್ಮ ಸಂವಿಧಾನ ಶುರುವಾಯಿತು. 1837ರಲ್ಲಿ ಶುರುವಾದದ್ದು 1926ರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಫಂಡಮೆಂಟಲ್ ರೈಟ್ಸನ್ನು ಹೇಳಿದ್ವಿ ನಾವು. ಆ ಫಂಡಮೆಂಟಲ್ ರೈಟ್ಸನ್ನು ಮೂವ್ ಮಾಡಿದವರು ಜವಾಹರ್ಲಾಲ್ ನೆಹರು, ಸೆಕೆಂಡ್ ಮಾಡಿದವರು ಸುಭಾಷ್ ಚಂದ್ರ ಬೋಸ್. ಇತ್ತೀಚೆಗೆ 3 ಪುಸ್ತಕ ಬರೆದೆ ನಾನು ಸುಭಾಷ್ ಚಂದ್ರ ಬೋಸ್ ಬಗ್ಗೆ. ದಿವ್ಯ ಆತ್ಮ ಅವರು, ಈಸ್ ಎ ಸೈಂಟ್. ಆ ಪುಸ್ತಕದ ಬಿಡುಗಡೆಗೆ ಅವರ ಅಣ್ಣನ ಮೊಮ್ಮಗ ಶರಶ್ಚಂದ್ರ ಬೋಸ್ರ ಮೊಮ್ಮಗ ಸುಮಂತ್ರ ಬೋಸ್ ಲಂಡನ್ನಿಂದ ಬಂದರು, ಮಂಗಳೂರಿಗೆ ಬಂದರು ಯೂನಿವರ್ಸಿಟಿಗೆ. ನಾನು ಕರ್ಕೊಂಬಂದಿದ್ದೆ. ರಿಟೈರ್ಡ್ ಆರ್ಮಿ ಚೀಫ್ ಬಂದರು, ನಮ್ಮ ರಮೇಶ್ ಹಲಗಲಿ ನನ್ನ ಸ್ನೇಹಿತರು, ನನ್ನ ಕೌಟುಂಬಿಕ ಸ್ನೇಹಿತರಾದಂಥ ಡಾಕ್ಟರ್ ಪರಮೇಶ್ವರು ಬಂದರು. ಕಿಕ್ಕಿರಿದ ಇದರಲ್ಲಿ ಸಭೆ ಮುಗಿಯಿತು. ಆ ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯ್ ಪಟೇಲ್, ಇವತ್ತು ಏನು ಹೇಳ್ತೀವಿ ನಾವು, ನಮಗೇನೆಂದರೆ ತೆವಲು ಅಂತೀನಿ. ಅವರು ಚೆನ್ನಾಗಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಒಂದು ಕಡೆ ಸುಭಾಷನ್ನು ನಿಲ್ಲಿಸಿ ಇನ್ನೊಂದು ಕಡೆ ಗಾಂಧಿನವ್ರನ್ನ ನಿಲ್ಲಿಸಿ ಜಗಳಾಡ್ಕೊಳ್ಳಿ ಅಂತ ಹೇಳ್ತೀವಿ. ಒಂದು ಕಡೆ ವಲ್ಲಭಾಯ್ ನಿಲ್ಲಿಸಿ ಇನ್ನೊಂದು ಕಡೆ ನೆಹರು ನಿಲ್ಲಿಸಿ ಜಗಳಾಡ್ಕೊಳ್ಳಿ ಅಂತೀವಿ. ದುಃಖ ಅಂದರೆ ಅವರ ಪರವಾಗಿ ಮಾತಾಡೋರಾಗಲೇ ಅವರ ವಿರೋಧವಾಗಿ ಮಾತಾಡೋರಾಗಲೇ ಅವರ ಪುಸ್ತಕಗಳನ್ನು ಓದೇ ಇರಲ್ಲ. ಯಾರೋ ಒಬ್ಬರು ನನಗೆ ಮೊನ್ನೆ ಹೇಳ್ತಾರೆ, ವಾಟ್ಸಪ್ಪಲ್ಲಿ ಬಂದಿದೆಯಲ್ಲ, ಜನ ಆಸ್ಟ್ ಹಿಮ್, ವಾಟ್ಸಪ್ ಇಟ್ಸ್ ವಾಟ್ಸಪ್. ನೀವು ಅದರ ಸೋರ್ಸಿಗೆ ಹೋಗಿದ್ದೀರಾ? ನಮ್ಮಲ್ಲಿ ಬೇಕಾದಷ್ಟು ಇವತ್ತು ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಇಂಪ್ರೂವ್ ಆಗಿದೆ. ನನ್ನ ಬೆರಳ ತುದಿಯಲ್ಲಿ ಇವತ್ತು ಜಗತ್ತಿದೆ. ಹಾಗೆ ಅಂಥೇಳಿ ಮೊಬೈಲ್ ನನ್ನ ಕೈನಲ್ಲಿದೆ. ಈ ಮೊಬೈಲಲ್ಲಿ ಇಟ್ಕೊಂಡು ನಾನು ಕೆಟ್ಟದ್ದು ನೋಡ್ಬೋದು. ಮೊಬೈಲ್ ನನಗೆ ಏನಾದರೂ ಕೆಟ್ಟದ್ದು ನೋಡು ಅಂತ ಹೇಳಿದ್ಯಾ, ಅಶ್ಲೀಲವಾದ ನೋಡು ಅಂತ ಹೇಳಿದ್ಯಾ? ಅದೇ ಮೊಬೈಲ್ನಲ್ಲಿ ನಾನು ಭಾರತದ ಸಂಪೂರ್ಣ ಚರಿತ್ರೆಯನ್ನು ಓದ್ಬೋದು, ನಾನು ಜಗತ್ತಿನ ಚರಿತ್ರೆ ಓದ್ಬೋದು. ನಾನು ಟಿ ವಿ ಇದೆ ನಮ್ಮ ಮುಂದೆ. ಟಿ ವಿಯಲ್ಲಿ ನಮಗೆ ಡಿಸ್ಕವರಿ ಆಫ್ ಇಂಡಿಯಾ ನೋಡಿ ಬ್ಯೂಟಿಫುಲ್ ಇದನ್ನು ನೋಡೋಕ್ಕಾಗಲ್ವ? ಒಳ್ಳೊಳ್ಳೆ ಸಿನಿಮಾ ನೋಡೋಕ್ಕಾಗಲ್ವ? ಯಾಕೆ? 1000 ಸೀರಿಯಲ್ಲು, 1000 ಅಂದರೆ ಸಾವೇ ಇಲ್ಲ. ಅದಕ್ಕೆ ಮನೆ ಹೊಡೆಯುವಂಥ ಸೀರಿಯಲ್ ನೋಡಬೇಕು ಅಂತ ಅವರೇನಾದರೂ ಹೇಳ್ತಾರಾ? ಪ್ರೊಡ್ಯೂಸರ್ಸು ಅವ್ರು ಮಾಡ್ತಾರೆ. ಸೊ ಈ ಶಿಕ್ಷಣವು ನಾವು ಕೊಡ್ತಾ ಇಲ್ಲ. ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ, ಮನೆಗಳಲ್ಲಿ ಹರಿವರಿ ಹಾಟ್ಕರಿ ಅಂತೀನಿ ನಾನು. ಧಾವಂತದ ಬದುಕು ಇದೆಯಲ್ಲ. ಹೀಗೆ ಇಡೀ ದೇಶದಲ್ಲಿ ಇವತ್ತು ಸಿಟ್ಟು, ದ್ವೇಷ, ಸಿಟ್ಟು, ವಿನಾಕಾರಣ ಸಿಟ್ಟು. ಪಂಡಿತ್ ಜವಾಹರ್ಲಾಲ್ ನೆಹರು ಇಲ್ಲದಿರ್ತಾ ಇದ್ರೆ ಭಾರತ ದೇಶ ಆಗ್ತಾ ಇರಲಿಲ್ಲ. ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದ್ದೆ, ಈಕ್ವಿಟಿ, ಫ್ರೆಟರ್ನಿಟಿ ಇಸ್ ದ ಸೋಲ್. ಭ್ರಾತೃತ್ವ, ಸಹೋದರ ಭಾವ. ಭ್ರಾತೃತ್ವ ಅಂದೇನು? ನಿಮ್ಮ ಚರ್ಮದ ಬಣ್ಣ ನನ್ನ ಚರ್ಮದ ಬಣ್ಣ ಬೇರೆ ಅಂತಲ್ಲ. ನಿಮ್ಮ ಚರ್ಮದ ಒಳಗಡೆ ಮತ್ತು ನನ್ನ ಚರ್ಮದ ಒಳಗಡೆ ಇರುವಂಥ ರಕ್ತ ಇದೆಯಲ್ಲ, ಅದು 3-4 ಗ್ರೂಪ್ ಇರೋದು ಜಗತ್ತಿನಲ್ಲಿ. ABC, O+, DNA ಎಷ್ಟಿದೆ? ಇದು ನಾವು ವಿಭಿನ್ನ ಆಗಿದ್ದರೆ, ನಿಮಗೆ ತಲೆನೋವು ಬಂದಾಗ ತಲೆನೋವಿನ ಮಾತ್ರೆಯನ್ನು ನಾನೂ ತಗೊಂಡರೆ ನನ್ನ ತಲೆನೋವು ಯಾಕೆ ನಿಲ್ತದೆ? ಒಂದೇ ಗಾಳಿಯ ಉಸಿರು ಮಾಡಿ, ಒಂದೇ ಗಾಳಿಯ ನುಸಿರುವ, ಒಂದೇ ನೀರನ್ನು ಕುಡಿಯುವ, ಒಂದೇ ಭೂಮಿಯಲ್ಲಿ ನಡೆಯುವ ಮನುಜ ಜಾತಿಯೊಳಗೆಂತೂ ಬಂದುದೇ ವೈಷಮ್ಯ. ಅಚ್ಚರಿ ನನಗೆ. ಯಾಕೆ? ನಿಮ್ಮ ಕಲ್ಚರ್ ನಿಮ್ಮದು, ನಮ್ಮ ಕಲ್ಚರ್ ನಮ್ಮದು. ಮುಸಲ್ಮಾನ ಬಂಧುಗಳದ್ದು ಒಂದು ಕಲ್ಚರ್ ಇದೆ, ಕ್ರಿಶ್ಚಿಯನ್ ಬಂಧುಗಳದ್ದು ಒಂದು ಕಲ್ಚರ್ ಇದೆ. ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ಕಲ್ಚರ್ಗಳಿದೆ. 100 ಕಿಲೋಮೀಟ್ರು 100 ಮೈಲಿ ಹೋದರೆ ಒಂದು ಹೊಳೆ ಚೇಂಜ್ ಆಗುತ್ತೆ. ಬೆಳಗಾವಿನ ಜೋಳದ ರೊಟ್ಟಿ ಬೇರೆ, ದಾವಣಗೆರೆ ಜೋಳದ ರೊಟ್ಟಿ ಬೇರೆ ಅಲ್ವೇ? ಅಕ್ಕಿಯಲ್ಲೂ ಅಷ್ಟೇ. ನಿಮ್ಮ ಉಡುಪಿ ಅಕ್ಕಿ ಬೇರೆ, ಸುಳ್ಯದ ಅಕ್ಕಿ ಬೇರೆ ಅಲ್ವೇ? ಸೊ ಈ ರೀತಿ ನಾವು ಸಾಹಿತ್ಯದಲ್ಲೂ ಗುಂಪು ಮಾಡುವಂಥದ್ದು. ಸಾಹಿತ್ಯದಲ್ಲಿ ಗುಂಪು, ಕೆಲವರು ಟಿಪ್ಪು ಬ್ಯಾಡ್ ಅನ್ನೋದು, ಕೆಲವರು ಟಿಪ್ಪು ಗುಡ್ ಅನ್ನೋದು. ಮೊಘಲರು ಬಂದು ಈ ದೇಶಕ್ಕೆ ಎಷ್ಟು ವರ್ಷ ಆಯ್ತು ಸ್ವಾಮಿ? ತಪ್ಪು ಮಾಡಿರ್ಬೋದು, ಆದರೆ ಆ ಮೊಘಲರ ಹಿಡ್ಕೊಂಡು ಏನು ಮಾಡ್ತೀರಿ ಈಗ ನೀವು? ನಾವು ಏನು ಮಾಡ್ತೀರಿ? ಕೈಯಾಡ ಕಿಂಜಂಡ್ರೆ ಹಾಡಿದ್ದು ಆಡ್ಯರೋ ಮೊಘಲರೋ, ಆಡ್ಯರೋ ಮೊಘಲರೋ ಬನ್ನಿರಿ ಭಾರತಾಂಬೆಯ ಮಡಿಲು
ತೆರೆದಿದೆ ನಿಮಗೆ ಅಂತ. ಹಿಂದೂ ಧರ್ಮ ಮತ್ತು ಭಾರತ ಇದೆಯಲ್ಲ, ಅದು ಎಲ್ಲರನ್ನು ಅಪ್ಪಿಕೊಂಡು ಎಲ್ಲರನ್ನು ಅರಗಿಸಿಕೊಂಡು ಎಲ್ಲ ಕಲ್ಚರ್ಗಳನ್ನು ಸಮನ್ವಯ ಮಾಡುವಂಥ ಫ್ರೆಟರ್ನಿಟಿ. ಅದನ್ನು ಬಿಟ್ಟು ಇವತ್ತಿನ ರಾಜಕಾರಣ ಮಾತ್ರ ಅಲ್ಲ, ರಾಜಕಾರಣ ಕೆಟ್ಟಿದೆ ಅನ್ನೋದಕ್ಕೆ ಸಮಾಜದ ಬುದ್ಧಿಜೀವಿಗಳಂತಿರುವಂಥ ಜನ ಎರಡು ಗುಂಪು ಕಟ್ಕೊಂಡು ಅಸ್ ದೆಮ್, ಅವರು ಮಾರ್ಕ್ಸಿಸ್ಟು. ನಾನು ಮಾರ್ಕ್ಸನ ಪ್ರಭಾವದಿಂದ ಒಳಗಾದವನೇ. ಮಾರ್ಕ್ಸ್ ಭಾಳ ಋಷಿ. ಬಟ್ ಇವರ ಮಾರ್ಕ್ಸಿಸ್ಟ್ ಯಾರಂದರೆ ಮಾರ್ಕ್ಸು 35-50 ಇದೆಯಲ್ಲ ಮಾರ್ಕ್ಸಿಸ್ಟು. ಇನ್ನೊಂದು ಕಡೆ ನೋ ವೇದಗಳನ್ನು ಅಪವಿತ್ರ ಮಾಡಬಾರ್ದು, ಅದನ್ನಿಟ್ಟು ಪೂಜೆ ಮಾಡಬೇಕು ಅನ್ನುವಂಥ ಒಂದು ಜನ. ಇನ್ನೊಂದು ವೇದಗಳಲ್ಲಿ ಏನೂ ಇಲ್ಲ ಅನ್ನುವಂಥ ಜನ. ಇಬ್ಬರು ಓದಿಲ್ಲ, ಇಬ್ಬರು ಮುಟ್ಟಲ್ಲ. ಮುಟ್ಟಿ ಓದಿ, ವೇದ ಓದಿ, ಕುರಾನ್ ಓದಿ, ಅದರಲ್ಲಿ ಒಳ್ಳೆದಿರೋವಂಥದ್ದನ್ನು, ಈಸಪ್ಪನ ಕಥೆಗಳಿಲ್ವ ನಮಗೆ? ಸೊ ಈ ಟೆಕ್ನಾಲಜಿ ಜಗತ್ತಿನಲ್ಲಿ, ಇಡೀ ಜಗತ್ತು ಒಂದಾಗಿರುವಂಥ ಜಗತ್ತಲ್ಲಿ ನಮ್ಮ ದೇಶದಲ್ಲಂತೂ ನೋಡಿ ನನಗೆ ಭಾಳ ದುಃಖ ಆಗ್ತಾ ಇದೆ. ನಾನು ಚಿಕ್ಕನ್ನಲ್ಲಿ 10 ವರ್ಷವಾಗಿದ್ದಾಗ ನಾನು ಬಸ್ ನೋಡಿದವನು. ಅಲ್ಲಿವರೆಗೆ ಬಸ್ಸೇ ನೋಡಿಲ್ಲ, ಅವಶ್ಯಕತೆ ಇಲ್ಲ. ನಾನು ಫಾಸ್ಟೆಸ್ಟ್ ಫ್ಲೈಟಲ್ಲಿ ಹೋಗಿದ್ದೇನೆ. ನಾನು ಜಾಗ ಇಲ್ಲದ ಮಲ್ಕೊಳ್ಳೋದಕ್ಕೆ ಸುಳ್ಯದ ಬಸ್ ಸ್ಟ್ಯಾಂಡಲ್ಲಿ ಯಾವುದು ಸಿಗಲಿಲ್ಲ ಅಂತ ಒಂದು ಬೆಂಚಲ್ಲಿ ಮಲಗಿದ್ದೆ. ಟುಡೇ ಐ ಗೋ ಟು ಎ ವೆರಿ ಫೈನ್ ವಾಟಿಕಾಲ್ ಹೋಟೆಲ್ಸ್. ನನ್ನ ಸ್ನೇಹಿತರು ಬುಕ್ ಮಾಡ್ತಾರೆ 7 ಸ್ಟಾರ್ ಹೋಟೆಲ್ಸ್. ನಾನು ಮಾತ್ರ ಅಲ್ಲ, ಎಲ್ಲರೂ ಇಂಥ ಒಂದು ಫ್ಯಾಸಿನೇಟಿಂಗ್, ಬ್ಯೂಟಿಫುಲ್, ಎಕ್ಸಲೆಂಟ್ ವರ್ಲ್ಡ್ ಅದನ್ನು ಅನುಭವಿಸೋದು ಬಿಟ್ಟು ಇವನಾರವ ಎನ್ನೋದು ಇರುವಂಥ ಭಾಷಣ ಹೊಡಿತಾರೆ. ಇವ ನಮ್ಮವ ಎನ್ನುವಂಥ ಬಸವಣ್ಣನನ್ನು ಮರೀತಾರೆ. ಬಸವನನ್ನು ನಾವು ಜಾತಿಗೆ ತಂದುಬಿಟ್ಟಿದ್ದೀವಿ. ಕುವೆಂಪು ಎಂಥ ರಸಋಷಿ. ಪಂಪ ಮನುಜಕುಲ ತಾನೊಂದೆವಲಂ. ಕುವೆಂಪು ವಿಶ್ವಜನನೀಯ ತನುಜಾತೆ ಕನ್ನಡ ಮಾತೆ, ಭಾರತ ಮಾತೆ ತನುಜಾತೆ. ವಿಶ್ವ ಮಾತೆ ನಮ್ಮ ಅಜ್ಜಿ, ಭಾರತ ಮಾತೆ ನಮ್ಮಮ್ಮ, ಕನ್ನಡ ನಮ್ಮಮ್ಮ. ಪ್ರಿಯ ವೀಕ್ಷಕರೇ, ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರೊಂದಿಗೆ ಮಾತುಕತೆ ಮುಂದುವರಿಯುತ್ತದೆ ಮುಂದಿನ ಎಪಿಸೋಡ್ನಲ್ಲಿ.